ಈ ಸರ್ಕಾರಿ ಶಾಲೆನ ದತ್ತು ಪಡ್ಕೋಬೇಕು ಅನ್ನೋ ಒಂದು ಯೋಜನೆ ಯಾವಾಗಿಂದ ಬಂತು ಮ್ಯಾಮ್? ಈಗ ನಮಗೂ ಚಿಕ್ಕ ವಯಸ್ಸಿಂದ ಒಂದು ಕನಸು, ದೊಡ್ಡದಾಗ ಒಂದು ಶಾಲೆ ಕಟ್ಟಿಸ್ಬೇಕು, ಫ್ರೀ ಎಜುಕೇಶನ್ ಕೊಡಬೇಕು, ಈ ರೀತಿ ಎಲ್ಲ ಇತ್ತು. ಬಟ್ ಭಗವಂತ ಆ ಮಟ್ಟಕ್ಕೆ ಶಕ್ತಿ ಕೊಟ್ಟಿಲ್ಲ. ಎಷ್ಟು ಬೆಂಬಲ ಕೊಟ್ರು ಮ್ಯಾಮ್ ಫ್ಯಾಮಿಲಿಯವರೆಲ್ಲ ಈ ತರ ಕೆಲಸ ಮಾಡ್ತೀನಿ ಅಂದಾಗ? ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನಿಮ್ ಜೊತೆ ನಿಮ್ ಫ್ಯಾಮಿಲಿಯವರು? ಮೊರಲ್ ಸಪೋರ್ಟ್ ಕೂಡ ಮನೇಲಿ ನೆಮ್ಮದಿ ಮುಖ್ಯ ಅಲ್ಲ, ಅದಕ್ಕೆ ಮನೆಯವ್ರ ಎಲ್ಲರ ಸಪೋರ್ಟ್ ಕೂಡ ಸಿಕ್ಕಿದೆ. ಅಮ್ಮ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಅವನು ಕೂಡ ಸಂತೋಷವಾಗಿ ಬರ್ತಾನೆ. ಅವನೇನು ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಆ ಥರ ಎಲ್ಲ ಏನಿಲ್ಲ. ಸ್ಪೈನಲ್ ಕಾರ್ಡೆ ನಿಮ್ಮಮ್ಮ ಈ ಎಲ್ಲ ಕೆಲಸಗಳಿಗೆ ಕಾರಣ ಅಂದ್ರೆ ನಿಮ್ಮಮ್ಮ ಅಂತ. ಹೌದು, ನಾವು ಪ್ರತಿ ವರ್ಷ ಮದರ್ಸ್ ಡೇಗೆ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡ್ಸೋ ಅಭ್ಯಾಸ, ಅಂದ್ರೆ ಚಿನ್ನ ಏನಾದ್ರು ಕೊಡ್ಸೋ ಅಭ್ಯಾಸ. ಈ ವರ್ಷ ಅದಕ್ಕೆ ಅಂತ ಇಟ್ಟಿದ್ದು 2 ಲಕ್ಷ ರೂಪಾಯಿನ ಕೂಡ ಅವರು ಕೂಡ ಇದಕ್ಕೆ ಯೂಸ್ ಮಾಡ್ಕೊಂತ ಆ 2 ಲಕ್ಷನ ಕೂಡ ಇಲ್ಲೇ ತೆಗ್ದಾಕಿದ್ದಾರೆ. ಮಿಸ್ ಏನು ಆಟ ಆಡಕ್ಕೆ ಮಿಸ್ ಏನು ಇರ್ಲಿಲ್ಲ. ಮಿಸ್ ಅವಾಗ ಮಿಸ್ ಬಾಲ್ ಹೊಡೆದಾಗ ಮಿಸ್ ಆಚೆ ಎಲ್ಲ ಹೋಯ್ತಿತ್ತು. ಮಿಸ್ ಅವಾಗ ಮಿಸ್ ಅದನ್ನೆಲ್ಲ ಮಾಡಿಸ್ಕೊಟ್ರು. ಮಿಸ್ ಆಮೇಲೆ ಮಿಸ್ಸು ನಮ್ಗೇನು ಕೊರತೆ ಮಾಡಿಲ್ಲ. ಮಿಸ್ ಎಲ್ಲನೂ ಮಿಸ್ ನಮಗೆ ಮಾಡ್ಕೊಡ್ತಾರೆ. ದತ್ತು ತಗೊಂಡಾದ್ಮೇಲೆ ಮೊದಲು ಪರಿಸ್ಥಿತಿ ಹೇಗಿತ್ತು ಶಾಲೆದು? ನೀವು ದತ್ತು ತಗೊಂಡಾದ್ಮೇಲೆ ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದೀರಾ ಮ್ಯಾಮ್? ಮೇಡಮ್, ನಾನು ಮುಂಚೆನೇ ಹೇಳ್ದಂಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ ಮೇಡಮ್. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ಇದೆ. ಇಲ್ಲೂ ಕೂಡ ಇತ್ತು. ಅದನ್ನೆಲ್ಲವನ್ನು ಕೂಡ ಹೈಟೆಕ್ ಮಾಡಿದ್ದೀವಿ ಮೇಡಮ್. ನಾವೆಲ್ಲವನ್ನು ಕೂಡ ಹೈಟೆಕ್ ಮಾಡಿದ್ದೀವಿ. ಲೈಬ್ರರಿ, ಓಪನ್ ಲೈಬ್ರರಿ ಕಟ್ಸೋಂಥದ್ದಾಗಿರ್ಬೋದು, ಲಾನ್ ಮಾಡಿಸೋಂಥದ್ದಾಗಿರ್ಬೋದು, ಜೊತೆಗೆ ಪ್ಲಾಂಟೇಶನ್ ಮಾಡಿಸೋಂಥದ್ದಾಗಿರ್ಬೋದು, ಪ್ಲೇ ಗ್ರೌಂಡ್ ಎಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ನೆಟ್ ಹಾಕ್ಸೋಂಥದ್ದು ಇರ್ಬೋದು. ಈ ರೆಸಾರ್ಟ್ಗಳಲ್ಲೆಲ್ಲ ಫೌಂಟೈನ್ ನೋಡಿದಾಗ ಒಂದು ಆಸೆ ಆಗ್ತಿತ್ತು. ಸೊ ಅದೇ ನಮ್ಮ ಶಾಲೆಯಲ್ಲೂ ಸರಸ್ವತಿಗೆ ಒಂದು ಫೌಂಟೈನ್ ಇರಲಿ ಅಂತ ಫೌಂಟೈನ್ ಮಾಡಿಸೋಂಥದ್ದಾಗಿರ್ಬೋದು. ವಸತಿ ತೋಟ ಮಾಡ್ಕೊಟ್ಟವ್ರೆ, ಮತ್ತೆ ಗ್ರಂಥಾಲಯ ಮಾಡ್ಕೊಟ್ಟವ್ರೆ, ಸ್ಟೇಜ್ ಮಾಡ್ಕೊಟ್ಟವ್ರೆ, ಬಟ್ಟೆ ಕೊಡ್ತವ್ರೆ, ಬ್ಯಾಗು, ಶೂ, ಬೆಲ್ಟು, ಟೈ, ಬಾಟ್ಲು ಎಲ್ಲ ಕೊಡ್ತವ್ರೆ. ಸರ್ಕಾರಿ ಶಾಲೆನ ಹೈಟೆಕ್ ಆಗಿ ಅಭಿವೃದ್ಧಿ ಮಾಡಿದ್ಮೇಲೆ ಮೊದಲಿಂದಂತ ಸ್ಟೂಡೆಂಟ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೂ ಈಗಿನ ನಂಬರ್ ಆಫ್ ಸ್ಟೂಡೆಂಟ್ಸ್ಗೂ ಏನಾದರೂ ವ್ಯತ್ಯಾಸ ಆಯ್ತಾ? ಖಂಡಿತ ಆಗಿದೆ ಮೇಡಮ್. 7th ಪಾಸ್ ಔಟ್ ಅವ್ರನ್ನ ಬಿಟ್ಟರೆ 39 ಮೆಂಬರ್ಸ್ ಇದ್ರು, 39 ಜನ ಸ್ಟೂಡೆಂಟ್ಸ್ ಇದ್ರು. ಇವಾಗ ನಮ್ಮ ಒಂದು ಅಂದ್ರೆ ಸಣ್ಣ ಪುಟ್ಟ ವಿಡಿಯೋಸ್ ಹಾಕಕ್ಕೆ ನಾನು ಶುರು ಮಾಡಿದ್ದೆ. ಅಭಿವೃದ್ಧಿ ಕೆಲಸ ಮಾಡಕ್ಕೆ ಶುರು ಮಾಡಿದ್ಮೇಲೆ ಇನ್ನೊಂದಷ್ಟು ಜನರಿಗೆ ಅದು ಇನ್ಸ್ಪಿರೇಷನ್ ಆಗಲಿ ಅಂತ ಅಷ್ಟೇ. ಸ್ಕೂಲ್ ಬ್ಯಾಗು ಮತ್ತೆ ಟೈ, ಬೆಲ್ಟು ಮತ್ತೆ ಬಟ್ಟೆ ಕೊಟ್ಟವ್ರೆ. ನಾವು ಹೊಲಿಸ್ಕೊಂಡಿದ್ದೀವಿ. ಮತ್ತೆ ಎಲ್ಲ ಅನುಕೂಲ ಎಲ್ಲ ಮಾಡ್ತೀವಿ. ಅಂದ್ರೆ ಶಿಕ್ಷಣದ ಜೊತೆಗೆ ಅವರ ಜೀವನನೇ ಹೇಗೆ ಕಟ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಬೇಸ್ಮೆಂಟ್ ಕೂಡ ಕೊಡ್ತಾ ಇದ್ದೀರಾ? ಹೌದು ಮೇಡಮ್. ನಮ್ಮ ರಾಜ್ಕುಮಾರ್ ಸರ್ ಸಾಂಗ್ ಇದೆಯಲ್ಲ ಮೇಡಮ್, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಅಂತ. ಹಂಗೆ ಕೋಟಿ ಭಾಷೆಯನ್ನ ಕಲ್ಸಕ್ಕಾಗಿಲ್ಲ ಅಂದ್ರೆ ಒಂದು 5 ಭಾಷೆನ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದೊಂದು ಆಸೆ ಇದೆ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಮೈಸೂರು ತಾಲೂಕಿನ ಕೋಟೆಉಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಇದ್ದೀವಿ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಅಂದ್ರೆ ಅದು ಕೇವಲ ಕಟ್ಟಡ ನಿರ್ಮಾಣ ಮಾಡುವ ಕೆಲಸ ಅಲ್ಲ, ಎಷ್ಟೋ ಮಕ್ಕಳ ಬಾಳಿಗೆ ಬೆಳಕನ್ನು ನೀಡುವಂತಹ ಕೆಲಸ. ಇಂಥದೊಂದು ಕೆಲಸವನ್ನ ಮಾಡಿ ಎಷ್ಟೋ ಮಕ್ಕಳ ಬಾಳಿಗೆ ಬೆಳಕಾಗಿರುವಂತಹ ಶ್ರೀಮತಿ ರಮ್ಯಾ ಜಗತ್ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮ್ಯಾಮ್, ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಮ್ಯಾಮ್. ಮೇಡಮ್, ನನ್ನ ಹೆಸರು ರಮ್ಯಾ ಜಗತ್ ಅಂತ. ಇಲ್ಲೇ ಮೈಸೂರವರೇ, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮ್ಯಾಮ್, ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ ಮ್ಯಾಮ್? ಹುಟ್ಟಿ ಬೆಳೆದಿದ್ದೆಲ್ಲ HD ಕೋಟೆ. ನಾವು ಬಟ್ ಮೈಸೂರಿಗೆ ಬಂದು ಸೆಟ್ಲ್ ಆಗಿದ್ದು ಒಂದು 20 ಇಯರ್ಸ್ ಆಯ್ತು ಮೇಡಮ್. 20 ಇಯರ್ಸ್ ಇಂದ ಇಲ್ಲೇ ಇದ್ದೀವಿ. ಇಲ್ಲೇ ಪರ್ಸೈಂಡಿಯಲ್ಲಿ ಇದೀವಿ ಮೇಡಮ್. ಓದಿದ್ದೆಲ್ಲಿ ಮ್ಯಾಮ್? ನಿಮ್ಮ ಎಜುಕೇಶನ್ ಎಲ್ಲ? ನಮ್ಮ ಎಜುಕೇಶನ್ ಎಲ್ಲ ಬಂದು 10th ವರೆಗೆ HD ಕೋಟೆಯಲ್ಲಿ ಆಯ್ತು ಮೇಡಮ್. ನೆಕ್ಸ್ಟ್ ಡಿಪ್ಲೊಮಾ ಬಂದು ನಂಜನಗೂಡು JSS ಡಿಪ್ಲೊಮಾ ಆಯ್ತು. ನೆಕ್ಸ್ಟ್ ಇಂಜಿನಿಯರಿಂಗ್ ಇಲ್ಲೇ ಮೈಸೂರಿನಲ್ಲೇ ಮಾಡ್ಕೊಂಡ್ವಿ. ನೆಕ್ಸ್ಟ್ ನಮ್ಮ ಕೆಲಸ ಎಲ್ಲ ನೋಡ್ಕೊಂಡು ಇದೀವಿ ಮೇಡಮ್. ಅಟ್ ಪ್ರೆಸೆಂಟ್ ಈಗ ನೀವು ಏನ್ ವರ್ಕ್ ಮಾಡ್ತಾ ಇದ್ದೀರಾ? ಮೇಡಮ್, ನಾನು ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ. ಜೊತೆಗೆ ನನ್ನದೇ ಸ್ವಂತ ಕಂಪ್ನಿ ಇದೆ. ಜೊತೆಗೆ ಯೂಟ್ಯೂಬರ್ ಆಗೋ ಕೂಡ ನಾನು ಕಾಣಿಸ್ಕೊಂಡಿದ್ದೀನಿ, ಸ್ವಲ್ಪ ಗುರುತಿಸ್ಕೊಂಡಿದ್ದೀನಿ ಮೇಡಮ್. ಯೂಟ್ಯೂಬರ್ ರಮ್ಯಾ ಜಗತ್ ಮೈಸೂರು ಅನ್ನೋಂಥ ಚಾನಲ್ ಇದು. ನನಗೆ ಮೀಡಿಯಾದಲ್ಲೂ ಸ್ವಲ್ಪ ಕೆಲಸ ಮಾಡೋ ಅನುಭವ ಇದ್ದಿದ್ದರಿಂದ ಗೊತ್ತಾಗುವಂತಹ ಒಂದಷ್ಟು ಜನರಿಗೆ ಅವೇರ್ನೆಸ್ ಮೂಡಿಸುವಂಥದ್ದಾಗಿರ್ಬೋದು, ಗೌರ್ಮೆಂಟ್ ಸ್ಕೀಮ್ಸ್ ಆಗಿರ್ಬೋದು, ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಆಗಿರ್ಬೋದು, ಸ್ವಲ್ಪ ಗೊತ್ತಾಗ್ತಾ ಇತ್ತು. ಅದನ್ನು ಸ್ವಲ್ಪ ಜನರಿಗೆ ತಿಳಿಸೋಣ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀನಿ ಮೇಡಮ್. ನೀವು ಸರ್ಕಾರಿ ಶಾಲೆನ ದತ್ತುವನ್ನ ಪಡ್ಕೊಂಡು ಅಭಿವೃದ್ಧಿ ಮಾಡುವಂತ ಕೆಲಸನ ಮಾಡ್ತಿದ್ದೀರಾ. ಮೊದಲಿಗೆ ಈ ತರ ಒಂದು ಕೆಲಸ ಮಾಡಬೇಕು, ಈ ಸರ್ಕಾರಿ ಶಾಲೆನ ದತ್ತು ಪಡ್ಕೋಬೇಕು ಅನ್ನೋ ಒಂದು ಯೋಜನೆ ಯಾವಾಗಿಂದ ಬಂತು ಮ್ಯಾಮ್? ಯಾಕೆ ಬಂತು ಈ ತರ ಒಂದು ಯೋಚನೆ? ಮೇಡಮ್, ಬೇಸಿಕಲಿ ನಾವು ಮಿಡಲ್ ಕ್ಲಾಸ್ ಬ್ಯಾಕ್ಗ್ರೌಂಡ್ ಇಂದಾನೆ ಬಂದಿರೋಂಥದ್ದು. ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಇರುತ್ತಲ್ಲ ಒಂದು ಹುಚ್ಚು ಕನಸು ಅಂತ. ಆ ರೀತಿಯಾಗಿ ನಮಗೂ ಚಿಕ್ಕ ವಯಸ್ಸಿಂದ ಒಂದು ಕನಸು, ದೊಡ್ಡದಾಗ ಒಂದು ಶಾಲೆ ಕಟ್ಟಿಸ್ಬೇಕು, ಫ್ರೀ ಎಜುಕೇಶನ್ ಕೊಡಬೇಕು, ಈ ರೀತಿ ಎಲ್ಲ ಇತ್ತು. ಬಟ್ ಭಗವಂತ ಆ ಮಟ್ಟಕ್ಕೆ ಶಕ್ತಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ಏನು ಮಾಡಿದ್ವಿ, ಇರೋ ಶಾಲೆನೇ ಡೆವಲಪ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಗೌರ್ಮೆಂಟ್ ಸ್ಕೂಲ್ನ ಅಡಾಪ್ಟ್ ಮಾಡಿಕೊಂಡು ಅದರಲ್ಲೇ ಒಂದು ಹೈಟೆಕ್ ಆಗಿ ಕನ್ವರ್ಟ್ ಮಾಡಿ ಒಳ್ಳೆ ಎಜುಕೇಶನ್ ಕೊಡಬೇಕು, ಜೊತೆಗೆ ಮಕ್ಕಳಿಗೆ ಅದೊಂದು ಒಳ್ಳೆ ವಾತಾವರಣ ಇರಬೇಕು ಅನ್ನೋಂಥ ಒಂದು ಐಡಿಯಾ ಬಂತು. ಅದಕ್ಕೋಸ್ಕರ ಈ ರೀತಿಯಾಗಿ ಈ ಶಾಲೆನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ. ಯಾಕೆ ಈ ಕೋಟೆಉಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನೇ ಆಯ್ಕೆ ಮಾಡ್ಕೊಂಡ್ರಿ ಮ್ಯಾಮ್? ಏನಾದರೂ ಇದಕ್ಕೂ ನಿಮಗೂ ಅವಿನಾಭಾವ ಸಂಬಂಧ ಏನಾದರೂ ಉಂಟಾ? ಇಲ್ಲ ಮೇಡಮ್, ಆ ಥರ ಏನಿಲ್ಲ. ನಾವು ಆ್ಯಕ್ಚುಲಿ ಇದೇನು ಅಡಾಪ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆನೇ ಸಾಕಷ್ಟು ಕೆಲಸ ಮಾಡಿದ್ವಿ ಮೇಡಮ್. ಆಲ್ಮೋಸ್ಟ್ ಒಂದು 8 ಮಂತ್ಸಿಂದ ಅಡಾಪ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು 6 ಮಂತ್ಸಿಂದ ಇದಕ್ಕೆ ಸ್ಟಡಿ ಮಾಡಿದ್ವಿ. ಸಾಕಷ್ಟು ಒಂದು 5-6 ಶಾಲೆನ ನಾವು ನಮಗೆ ಸ್ವಲ್ಪ ಹತ್ರನೂ ಇರಬೇಕು,
ಯಾಕಂದ್ರೆ ನಮ್ಮ ಕೆಲಸನೂ ಆಗಬೇಕು, ಜೊತೆಗೆ ಶಾಲೆ ಕೆಲಸಕ್ಕೂ ಕೂಡ ತೊಡಗಿಸ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು 5-6 ಶಾಲೆನ ನಾವು ಸರ್ಚ್ ಮಾಡಿ ಒಂದಷ್ಟು ಶಾಲೆಗಳ ಸಂಜೆ ಟೈಮ್ 4 ಗಂಟೆಗೆ ಹೋಗಿ, ನಾನು ನಮ್ಮ ಮ್ಯಾನೇಜರ್ ಅಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಹೋಗಿ ನಿಂತ್ಕೋತಾ ಇದ್ವಿ. 4 ಗಂಟೆಗೆ ಮಕ್ಕಳು ಹೋಗೋದು ಬರೋದು, ಟೀಚರ್ಸ್ ಎಲ್ಲರನ್ನೂ ಕೂಡ ಗಮನಿಸ್ತಾ ಇದ್ವಿ. ಕೊನೆಗೆ ಒಂದು 4 ಸ್ಕೂಲ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡು BO ಹತ್ರ ಹೋದ್ವಿ. BO ಪ್ರಕಾಶ್ ಸರ್ ಇವಾಗ ತಾನೇ ರಿಟೈರ್ಡ್ ಆಯ್ತಲ್ಲ, ಅವ್ರನ್ನ ಪ್ರಕಾಶ್ ಸರ್ ಹತ್ರ ಹೋದ್ವಿ. ಅವ್ರ ಮುಂದೆ ಒಂದು ಲಿಸ್ಟನ್ನು ಇಟ್ವಿ. ಆವಾಗ ಈ ಸ್ಕೂಲನ್ನೇ ಮಾಡಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರು. ಜೊತೆಗೆ ಇದು ನಮಗೆ ಮನೆಗೆ ಸ್ವಲ್ಪ ಹತ್ರ ಇತ್ತು. ನನ್ನ ಮಗನ ಕೂಡ ನಾನು ಇದೇ ಶಾಲೆಗೆ ಸೇರಿಸ್ಬೇಕಾಗಿರೋದ್ರಿಂದ ಅವನು ನಾವಿಲ್ಲ ಅಂದ್ರೂ ಓಡಾಡಲಿಕ್ಕೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸೊ ಎಲ್ಲದಕ್ಕೂ ಕೂಡ ಕನ್ವೀನಿಯಂಟ್ ಅನಿಸ್ತು. ಅದಕ್ಕೋಸ್ಕರ ಈ ಶಾಲೆನ ಮಾಡ್ತೀವಿ. ಈ ತರ ನಾನೊಂದು ಶಾಲೆನ ದತ್ತು ಪಡ್ಕೊಳ್ತೀನಿ, ಈ ತರ ಒಂದು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿದೀನಿ ಅಂತ ನೀವು ಫಸ್ಟ್ ಯಾರ ಹತ್ರ ನಿಮ್ಮ ಥಾಟ್ಸ್ ನ ಶೇರ್ ಮಾಡ್ಕೊಂಡ್ರಿ? ನೀವು ಶೇರ್ ಮಾಡ್ಕೊಂಡಾಗ ಅವರ ಒಂದು ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಮ್ಯಾಮ್? ಯೂಶಲಿ ನಮ್ಮ ಅಮ್ಮನ ಹತ್ರನೇ ಇದೆಲ್ಲ ಶೇರ್ ಮಾಡ್ಕೊಳ್ಳೋದು. ಅಂದ್ರೆ ಮುಂಚೆ ಈಗ ನನ್ನ ಮಗ 4th ಸ್ಟ್ಯಾಂಡರ್ಡ್ ಇದ್ದಾನೆ. 1ನೇ ಕ್ಲಾಸ್ಗೆ ನಾನು ಈ ತರ ಗೌರ್ಮೆಂಟ್ ಸ್ಕೂಲಿಗೆ ಅಂದ್ರೆ ಡೆವಲಪ್ ಮಾಡೋದು ಗೊತ್ತಿರ್ಲಿಲ್ಲ, ಅಂದ್ರೆ ಐಡಿಯಾ ಇರಲಿಲ್ಲ. ಅಂದ್ರೆ ಅಲ್ಲೇನು ನಾನು ಪ್ರೈವೇಟ್ ಸ್ಕೂಲಿಗೆ ಫೀಸ್ ಕೊಡ್ತೀನಿ, ಅದೇ ಫೀಸಲ್ಲಿ ಸ್ವಲ್ಪ ನಮ್ಮ ಕೈಲಾಗಿದ್ದು ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದಕ್ಕೆ 1st ಸ್ಟ್ಯಾಂಡರ್ಡ್ಗೆ 3-4 ವರ್ಷದ ಮುಂಚೆನೆ ನಾನು ಆಕ್ಚುಲಿ ಇಲ್ಲೆಲ್ಲ ಓಡಾಡಿದ್ದೆ ಶಾಲೆಗೆ ಸೇರ್ಸೋಣ ಅಂತ. ಬಟ್ ಮನೇಲಿ ಸ್ವಲ್ಪ ಎಮೋಷನಲಿ ಬ್ಲ್ಯಾಕ್ ಮೇಲ್ ಮಾಡ್ಬಿಟ್ರು. ಅಂದ್ರೆ ಅವರು ಅಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದ್ರು, ನಾವೇ ಅಷ್ಟು ಕಷ್ಟ ಇದ್ದಾಗಲೇ ನಿಮ್ಮನ್ನ ಪ್ರೈವೇಟ್ ಶಾಲೆಯಲ್ಲಿ ಓದಿಸಿದೀವಿ, ಈಗ ಇಷ್ಟೆಲ್ಲ ಅನುಕೂಲ ಇರುವಾಗ ನನ್ನ ಮೊಮ್ಮಗನ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತೀಯ ಅಂತ ಅಂದ್ಬಿಟ್ಟೆಲ್ಲ ಇದು ಮಾಡ್ತಿದ್ರು. ಸೊ ಮನೆಯಲ್ಲ ನೆಮ್ಮದಿ ಹಾಳಾಗೋದು ಬೇಡ ಅಂತ ಫಸ್ಟ್ ಪ್ರೈವೇಟ್ ಸ್ಕೂಲ್ಗೆ ಹಾಕಿದ್ದೆ. ಒಂದು 3 ವರ್ಷ ಆಯ್ತು. ಇವಾಗ ನಮ್ಮ ತಾಯಿಯವ್ರನ್ನ ಸ್ವಲ್ಪ ಕನ್ವಿನ್ಸ್ ಮಾಡಿದೆ, ಅವರು ಕೂಡ ಒಪ್ಕೊಂಡ್ರು. ನೀಟಾಗಿ ತಿಳುವಳಿಕೆ ಹೇಳಿದಾಗ ಅವರು ಕೂಡ ಒಪ್ಕೊಂಡು ಆಯ್ತು ಮಾಡೋ ಅಂತಂದ್ರು. ಸೊ ಅವರೊಂದು ಪರ್ಮಿಷನ್ ತಗೊಂಡೇನೆ ಇವಾಗ ಮಾಡ್ತಾ ಇದ್ದೀನಿ ಮೇಡಮ್. ಅಂದ್ರೆ ಫಸ್ಟ್ ನೀವು ನಿಮ್ಮ ತಾಯಿ ಹತ್ರನೇ ಇದನ್ನ ಶೇರ್ ಮಾಡ್ಕೊಂಡು ಎಷ್ಟು ಬೆಂಬಲ ಕೊಟ್ರು ಮ್ಯಾಮ್ ಫ್ಯಾಮಿಲಿ ಅವರೆಲ್ಲ? ಈ ತರ ಕೆಲಸ ಮಾಡ್ತೀನಿ ಅಂದಾಗ ಎಷ್ಟು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನಿಮ್ ಜೊತೆ? ನಿಮ್ ಫ್ಯಾಮಿಲಿ ಅವರು ಯಾರ್ಯಾರು ನಿಮ್ ಜೊತೆ ನಿಂತ್ಕೊಂಡ್ರು ಮ್ಯಾಮ್? ಮೇಡಮ್ ಎಲ್ಲರೂ ಸಪೋರ್ಟು ಇದೆ. ಅಂದ್ರೆ ನಾವು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದ್ರಿಂದ, ಫೈನಾನ್ಷಿಯಲಿ ಯಾರ ಮೇಲೂ ಡಿಪೆಂಡ್ ಆಗದೆ ಇರೋದ್ರಿಂದ, ಸೊ ಮಾರಲ್ ಸಪೋರ್ಟ್ ಕೂಡ ಮನೇಲಿ ನೆಮ್ಮದಿ ಮುಖ್ಯ ಅಲ್ಲ. ಅದಕ್ಕೆ ಮನೆಯವ್ರು ಎಲ್ಲರ ಸಪೋರ್ಟ್ ಕೂಡ ಸಿಕ್ಕಿದೆ. ಅಮ್ಮ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಅವನು ಕೂಡ ಸಂತೋಷವಾಗಿ ಬರ್ತಾನೆ. ಅವನೇನು ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಆ ಥರ ಎಲ್ಲ ಏನಿಲ್ಲ, ಖುಷಿಯಾಗಿ ಅವನು ಕೂಡ ಎಲ್ಲ ನಾ ಏನು ಕೆಲಸ ಮಾಡ್ತೀವಿ ಅವನು ಕೂಡ ಕೆಲಸ ಕೂಡ ಮಾಡ್ಕೊಡ್ತಾನೆ. ನಮ್ಮ ಜೊತೆಲಿ ಗಿಡಗಳು ನೆಡೋದಾಗಿರ್ಬೋದು ಎಲ್ಲ ಕೆಲಸನೂ ಕೂಡ ಮಾಡ್ಕೊಡ್ತಾನೆ. ಎಲ್ಲರೂ ಸಪೋರ್ಟ್ ಇದೆ. ನನ್ನ ಬ್ರದರ್ ಆಗಿರ್ಬೋದು, ನಮ್ಮ ಅತ್ತಿಗೆ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಮೈನ್ ಪಿಲ್ಲರ್ ಅಂತ ಯಾರು ಅನ್ನಿಸ್ತಾರೆ ಮ್ಯಾಮ್ ನಿಮ್ಮ ಒಂದು ಈ ಕೆಲಸಕ್ಕೆ? ಒಂದು ಸ್ಪೈನಲ್ ಕಾರ್ಡ್ ತರ ಯಾರು ಅಂತ ಮೇಡಮ್? ಯಾಕಂದ್ರೆ ನಾನೊಬ್ಳು ತಾಯಿ ಆಗಿರೋದ್ರಿಂದ ಸ್ಪೈನಲ್ ಕಾರ್ಡ್ ನಮ್ಮ ತಾಯಿನೇ ಅಂತ ಹೇಳ್ಬೇಕು. ಯಾಕಂತಂದ್ರೆ ಒಂದು ಮಗುನ ಮೇಂಟೈನ್ ಮಾಡೋದು ಅಷ್ಟೇನು ಈಸಿ ಅಲ್ಲ. ಸೊ ನಾನು ಬೆಳಿಗ್ಗೆ ಇಲ್ಲಿ 7:00 ಬಂದ್ರೆ ಮೇಡಮ್, ಈ ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ನಡೀತಾ ಇರ್ಬೇಕಾದ್ರೆ ಸಂಜೆ 7:30, 8 ಗಂಟೆ 8:30 ಆಗ್ತಿತ್ತು. ಆ ಟೈಮ್ನೆಲ್ಲ ಮಗುನು ಒಂದು ತಾಯಿಯಾಗಿ ಯೋಚನೆ ಮಾಡ್ಬೇಕಂದ್ರೆ ಮಗುನು ನೋಡ್ಕೋಬೇಕಲ್ಲ. ಸೊ ಎಲ್ಲವೂ ಕೂಡ ಜವಾಬ್ದಾರಿ ನಮ್ಮ ತಾಯಿನೇ ನೋಡ್ಕೋತಾ ಇದ್ರು. ಅದರಿಂದ ಮಗ ಅಲ್ಲಿ ಸೇಫ್ಟಿ ಆಗಿದ್ದಾನೆ ಅಂದ್ರೆ ನಾವಿಲ್ಲಿ ನೆಮ್ಮದಿಯಾಗಿ ಕೆಲಸದಲ್ಲಿ ತೊಡಗಿಸ್ಕೋಬಹುದಾಗಿತ್ತು. ಅದಕ್ಕೆ ಅಮ್ಮನ ಸಪೋರ್ಟ್ ತುಂಬಾ ಇದೆ. ಅಂದ್ರೆ ಮೈನ್ ಸ್ಪೈನಲ್ ಕಾರ್ಡ್ ನಿಮ್ಮಮ್ಮ ಈ ಎಲ್ಲ ಕೆಲಸಗಳಿಗೆ ಕಾರಣ ಅಂದ್ರೆ ನಿಮ್ಮಮ್ಮ ಅಂತ. ನೀವ್ ಹೇಳಿದ್ರೆ ಫೈನಾನ್ಷಿಯಲಿ ನಾವು ಪ್ರತಿ ವರ್ಷ ಮದರ್ಸ್ ಡೇಗೆ ಅವ್ರಿಗೆ ಏನಾದ್ರು ಗಿಫ್ಟ್ ಕೊಡ್ಸೋ ಅಭ್ಯಾಸ, ಅಂದ್ರೆ ಚಿನ್ನ ಏನಾದ್ರು ಕೊಡ್ಸೋ ಅಭ್ಯಾಸ. ಈ ವರ್ಷ ಅದಕ್ಕಿಂತ ಇಟ್ಟಿದ್ದು 2 ಲಕ್ಷ ರೂಪಾಯಿನ ಕೂಡ ಅವರು ಕೂಡ ಇದಕ್ಕೆ ಯೂಸ್ ಮಾಡ್ಕೊಂತ 2 ಲಕ್ಷನ ಕೂಡ ಇಲ್ಲೇ ತೆಗೆದ. ನಿಮ್ಮಮ್ಮನೂ ಕೂಡ ಸಪೋರ್ಟ್ ಅವರು ಸ್ಪಾನ್ಸರ್ ಅಂತ ಹೇಳ್ಬೋದು ಮೇಡಮ್. ಮ್ಯಾಮ್ ನೀವ್ ಹೇಳಿದ್ರಿ ನಿಮ್ಮ ಮನೆಗಳಲ್ಲೇ ಈ ತರ ಒಂದು ಪರಿಸ್ಥಿತಿ ಆಗಿರೋದುಂಟು. ನಾವೇ ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದೀವಿ, ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿಸ್ತೀಯಾ, ಅದೊಂಥರ ಒಂದು ಫೀಲ್ ಆಗುತ್ತೆ, ಗಿಲ್ಟ್ ಫೀಲ್ ಆಗುತ್ತೆ. ಯಾಕೆ ಜನರಲ್ಲಿ ಈ ತರ ಫೀಲ್ ಬರುತ್ತೆ ಅಂತ ಅನ್ಸುತ್ತೆ ಮ್ಯಾಮ್? ಗೌರ್ಮೆಂಟ್ ಸ್ಕೂಲ್, ಪ್ರೈವೇಟ್ ಸ್ಕೂಲ್ ಏನ್ ವ್ಯತ್ಯಾಸಗಳಿದೆ? ಮೇಡಮ್ ನಂದು ಇದು ಇಂಟೆನ್ಷನ್ ಇದ್ದಿದೆ ಅದಕ್ಕೆ ಮೇಡಮ್. ಈಗ ಏನಾಗ್ತಿದೆ ಅಂತಂದ್ರೆ ಈ ಲೋವರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಬಡವರಾಗಿರ್ಬೋದು, ಉಳ್ಳವರು ಸೇರಿಸ್ಲಿ ಮೇಡಮ್, ನಾನೇನು ಬೇಡ ಅನ್ನಲ್ಲ. ಅದೇನು ಪ್ರೈವೇಟ್ ಸ್ಕೂಲ್ ಬಗ್ಗೆ ನನಗೇನು ದ್ವೇಷ ಆ ರೀತಿ ಇಲ್ಲ. ಉಳ್ಳವರು ಅಂದ್ರೆ ದುಡ್ಡಿರೋರು ಸೇರಿಸ್ಲಿ ಮೇಡಮ್, ಖಂಡಿತ ಏನು ಬೇಜಾರಿಲ್ಲ. ಆದ್ರೆ ಬಡವರಾಗಿರ್ಬೋದು, ಲೋವರ್ ಮಿಡಲ್ ಕ್ಲಾಸ್ ಅವರಾಗಿರ್ಬೋದು, ಮಿಡಲ್ ಕ್ಲಾಸ್ ಅವರಾಗಿರ್ಬೋದು, ಕೆಲವೊಮ್ಮೆ ಈ ಪ್ರೆಸ್ಟೀಜ್ಗೋಸ್ಕರ ಈಗ ಮನೇಲಿ ಹೊರಗಡೆ ಗಂಡಸರು ದುಡಿಯಕ್ ಹೋದಾಗ ಅಕ್ಕಪಕ್ಕದ ಹೆಂಗಸೋ ನಿನ್ ಮಗ ಅಲ್ಲಿ ಹೋಗ್ತಾ ಇದ್ದಾನೆ, ನಿನ್ ಮಗ ಗೌರ್ಮೆಂಟ್ ಸ್ಕೂಲ್, ಈ ತರ ಎಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ. ಈ ಪ್ರೆಸ್ಟೀಜ್ಗೋಸ್ಕರ ಇಂಟ್ರೆಸ್ಟ್ ಏನ್ ಅನ್ಕೊಂಡ್ಬಿಡ್ತಾರೆ, ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ರೆ ನನ್ನ ಮಗನು ಓದ್ಲಿ ಅಂತ ಅಂದ್ಬಿಟ್ಟು ಈ ಪ್ರೆಸ್ಟೀಜ್ಗೋಸ್ಕರ ಸಾಲ ಮಾಡಕ್ ಶುರು ಮಾಡ್ತಾರೆ ಮೇಡಮ್. ನಮ್ಮ ಮನೆಯವ್ರು ಹೇಳ್ತಾ ಇದ್ರು, ಅವರು ಕೂಡ ಚೈಲ್ಡ್ ವೆಲ್ಫೇರ್ ಕಮಿಟಿಲಿ ಇರೋದು. ನಮ್ಮ ಒಂದು ದೇಶದಲ್ಲಿ ನಾವು ದುಡಿಯುವಂತಹ 70% ಇನ್ಕಮ್ ಅನ್ನ ಎಜುಕೇಶನ್ಗೆ, ಹೆಲ್ತ್ಗೆ ಅದಕ್ಕೇನೆ ಹಾಕ್ತಾ ಇದ್ದಾರೆ ಪೇರೆಂಟ್ಸ್ ಅಂತ ಅಂದ್ಬಿಟ್ಟು. ಸೊ ಅದೆರಡು ನಮಗೆ ಫ್ರೀ ಆಗಿ ಒಳ್ಳೆ ಹೈಟೆಕ್ ಆಗಿ ಸಿಕ್ಬಿಟ್ರೆ ನಾವು ಸುಸ್ಥಿರವಾಗಿ ಇರ್ಬೋದು, ಬಡತನ ನಿರ್ಮೂಲನೆ ಆಲ್ಮೋಸ್ಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಸೊ ಸಾಲ ಮಾಡಿ ಯಾರು ಕೂಡ ಪ್ರೈವೇಟ್ ಶಾಲೆಗಳಿಗೆ ಸೇರಿಸುವಂತ ಅಗತ್ಯ ಇಲ್ಲ. ನಮ್ಮ ಒಂದು ಸರ್ಕಾರಿ ಶಾಲೆಯಲ್ಲೇ ತುಂಬಾ ಅಂದ್ರೆ ತುಂಬಾ ವ್ಯವಸ್ಥೆಗಳಿದೆ ಮೇಡಮ್. ಈಗ ಗೌರ್ಮೆಂಟ್ ಕೆಲಸ ತಗೋಬೇಕು ಅಂದ್ರೆ ಮೇಡಮ್ ಎಷ್ಟೆಲ್ಲ ಎಕ್ಸಾಮ್ಸ್ ಇದೆ, ಎಷ್ಟೆಲ್ಲ ಪಾಸ್ ಮಾಡಿ ಬಂದಿರ್ತಾರೆ. ಸೊ ಟೀಚರ್ಸ್ ಕೂಡ ತುಂಬಾ ಬ್ರಿಲಿಯಂಟ್ ಆಗಿರ್ತಾರೆ. ಅಂದ್ರೆ ಆಸಕ್ತಿ, ಪೇರೆಂಟ್ಸ್ ಕಡೆಯಿಂದನೂ ಸ್ವಲ್ಪ ಆಸಕ್ತಿ,
ಒಲವು ತೋರಿಸಿ ಮಕ್ಕಳನ್ನ ಶಾಲೆಗಳಿಗೆ ಸೇರಿಸಿದ್ರೆ ಅವರಿಗೂ ಕೂಡ ಸ್ಟ್ರೆಂತ್ ಎಲ್ಲ ಜಾಸ್ತಿ ಆದಾಗ ನಾವು ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು ಅವರಿಗೂ ಕೂಡ ಅನಿಸುತ್ತೆ. ಅವರು ಕೂಡ ಚೆನ್ನಾಗಿ ನಾಲೆಡ್ಜ್ ತುಂಬ ಇದೆ ಆ್ಯಕ್ಚುಲಿ ಗೌರ್ಮೆಂಟ್ ಟೀಚರ್ಸ್ ಹತ್ರ. ಅವರು ಕೂಡ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೋಬೇಕು ಪೇರೆಂಟ್ಸು. ಸೊ ಸಾಲ ಸೋಲ ಮಾಡಿ ಯಾರೋ ಕೇಳ್ತಾರೆ, ಅದು ತಿಂಗಳು ಗೊತ್ತೇ ಆಗಲ್ಲ ಮೇಡಮ್. ಈ ಜೂನಿಗೆ ಶುರು ಆದರೆ ಮಾರ್ಚ್ಗೆ ಎಂಡ್ ಆಗ್ಬಿಟ್ಟಿರುತ್ತೆ, ಅದರಲ್ಲಿ 1-2 ತಿಂಗಳು ರಜೆನೇ ಇರುತ್ತೆ, ಗೊತ್ತೇ ಆಗಲ್ಲ. ಅಷ್ಟಕ್ಕೆ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಈಗ ಗಾರೆ ಕೆಲಸ ಮಾಡೋರು ಕೂಡ, ಈಗ ನಮ್ಮಿಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ಮಾಡುವಾಗ ಗಾರೆ ಕೆಲಸ ಮಾಡೋರು ಎಷ್ಟು ಹೇಳ್ದೆ ನಾನು, ಬಂದು ಸೇರಿಸಿ ಇಲ್ಲಿಗೆ ಸೇರಿಸಿ ಎಲ್ಲ ವ್ಯವಸ್ಥೆನೂ ಇದೆ. ಅವ್ರಿಗೆ ಪ್ರೈವೇಟ್ ಸ್ಕೂಲಲ್ಲೇ ಅವ್ರು ಸೇರಿಸಿರೋ ಸ್ಕೂಲಲ್ಲೇ ಇಲ್ಲ ಮೇಡಮ್, ಎಲ್ಲ ವ್ಯವಸ್ಥೆ ಇದೆ. ಡ್ರಾಯಿಂಗ್ ಟೀಚರ್ ಬರ್ತಾರೆ, ಫಾರ್ಮಿಂಗ್ ನಾವೇ ಹೇಳ್ಕೊಡ್ತೀವಿ, ಕರಾಟೆ ಟೀಚರ್ ಬರ್ತಾರೆ, ಡ್ಯಾನ್ಸ್ ಟೀಚರ್ ಬರ್ತಾರೆ, ಯೋಗ ಟೀಚರ್ ಬರ್ತಾರೆ, ಸಂಗೀತ ಟೀಚರ್ ಬರ್ತಾರೆ, ಇಂಗ್ಲಿಷ್ ಸಮಸ್ಯೆ ಅಂತ ಹೇಳ್ತಾರೆ, ಅದಕ್ಕೆ ನಾವು ಸ್ಪೋಕನ್ ಇಂಗ್ಲಿಷ್ ಟೀಚರ್ನ ಕೂಡ ಅಪಾಯಿಂಟ್ ಮಾಡ್ತಾ ಇದೀವಿ. ಅವ್ರು ಎನಿ ಟೈಮ್ ಬರ್ತಾರೆ, ಎಲ್ಲರೂ ಬರ್ತಾರೆ. ಜೊತೆ ಕಂಪ್ಯೂಟರ್ ಕೂಡ ಇದೆ, ಕಂಪ್ಯೂಟರ್ ಕ್ಲಾಸ್ಗಳು ಕೂಡ ನಡೆಯುತ್ತೆ, ಎಲ್ಲವೂ ಇದೆ ಸೇರಿಸಿ. ಮತ್ತು ಯೂನಿಫಾರ್ಮ್ ನೀವು ನೋಡೋದ್ರಲ್ಲ, ಯೂನಿಫಾರ್ಮ್ಸ್ ಕೊಡ್ತಾರೆ, ಪ್ರೈವೇಟ್ ಸ್ಕೂಲ್ ಥರನೇ ಯೂನಿಫಾರ್ಮ್ಸ್ ಕೊಡ್ತಾ ಇದ್ದೀವಿ. ಶೂಸ್ ಗೌರ್ಮೆಂಟಿಂದನೇ ಬರ್ತಾ ಇದೆ, ಎಲ್ಲವೂ ಕೂಡ ಫ್ರೀ ಇದೆ, ₹1 ಖರ್ಚು ಮಾಡಬೇಕಾಗಿಲ್ಲ ಅಂತ. ಅವ್ರೇನು ಹೇಳ್ತಾರೆ, ನಮ್ಮ ಮನೆಯವರು ಪಕ್ಕದ ಮನೆಯವ್ರ ಮಾತು ಕೇಳ್ಕೊಂಡು ಪ್ರೈವೇಟ್ ಸ್ಕೂಲಿಗೆ ಸೇರಿಸಿದ್ರೆ ಮೇಡಮ್ ₹40,000 ಸಾಲ ಆಯಿತು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವ್ರವ್ರ ಮಾತು ಯಾರು ಬರಲ್ಲ, ನಿಮ್ಮ ಹತ್ರ ಸಾಲ ಆದಾಗ ಯಾರು ಬಂದು ನಿಮಗೆ ಸಾಲ ತೀರ್ಸಲ್ಲ. ಸೊ ಎಜುಕೇಷನು, ಹೈಯರ್ ಎಜುಕೇಷನ್ಗೆ ಖರ್ಚು ಮಾಡಿ, ಬೇಡ ಅಂತ ಹೇಳಲ್ಲ, ಹೈಯರ್ ಎಜುಕೇಷನ್ಗೆ ಖರ್ಚು ಮಾಡಿ. ಆ ಒಂದು ಲೈಫ್ ಸೆಟ್ಲ್ ಮಾಡುವಂತಹ ಒಂದು ಏಜ್ ಆಗಿರುತ್ತೆ. ಬಟ್ ಸ್ಕೂಲ್ ಲೈಫಲ್ಲೆಲ್ಲ ಇರುತ್ತಲ್ಲ, ಮಕ್ಕಳು ತುಂಬ ಟಾರ್ಚರ್ ಕೊಟ್ಟು ಅವ್ರಿಗೆ ಓದಿಸ್ಬಾರ್ದು, ಒಂದು ಸ್ವಲ್ಪ ಹ್ಯಾಪಿಯಾಗಿ. ಯಾಕಂದರೆ ದೊಡ್ಡ ಪೊಸಿಷನಲ್ಲಿ ಇರೋರೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಅಂತಾರೆ. ಅದಕ್ಕೋಸ್ಕರ ಸಾಲ ಮಾಡಿ ಯಾರು ಕೂಡ ಪ್ರೈವೇಟ್ ಶಾಲೆಗಳಿಗೆ ಸೇರ್ಸಕ್ಕೆ ಹೋಗ್ಬಿಡಿ, ಉಳ್ಳವರು ಸೇರಿಸಿ, ಏನೂ ಕೂಡ ತೊಂದರೆ ಇಲ್ಲ. ಸೊ ಇದಕ್ಕೆ ಅಂತ ನಿಮ್ಮ ಒಂದು ದುಡಿಮೆನಾಗಿರ್ಬೋದು ಅಥವಾ ಇನ್ನೇನೋ ಪ್ರಾಬ್ಲಮ್ಗಳಿಗೆ ಸಿಲ್ಕಕ್ಕೆ ಹೋಗ್ಬಾರ್ದು ಮೇಡಮ್. ಅದಕ್ಕೋಸ್ಕರ ನಾನು ಗೌರ್ಮೆಂಟ್ ಸ್ಕೂಲ್ ಮಹತ್ವನ ತಿಳಿಸ್ಬೇಕಂತಾನೆ ನನ್ನ ಮಗನೂ ಕೂಡ ನಾನು ಇಲ್ಲೇ ಸೇರಿಸಿ. ಇತ್ತೀಚಿನ ದಿನಗಳಲ್ಲಿ ಪ್ರೆಸ್ಟೀಜ್ಗೋಸ್ಕರ ವಿದ್ಯೆ ನೋಡ್ತಾ ಇಲ್ಲ ಜನ, ಪ್ರೆಸ್ಟೀಜ್ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಖಂಡಿತ ಮೇಡಮ್, ಖಂಡಿತ ಪ್ರೆಸ್ಟೀಜ್ ಸಮಸ್ಯೆನೇ ಆಗಿದೆ. ಅದರಲ್ಲೂ ಹೆಂಗಸರು ದಯವಿಟ್ಟು ಅಕ್ಕಪಕ್ಕದವ್ರ ಮಾತು ಕೇಳ್ದೇನೆ ನಿಮ್ಮ ಮನೆ ಪರಿಸ್ಥಿತಿ ನೋಡಿಕೊಂಡು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಅಷ್ಟು ಒಳ್ಳೆ ಮೇಡಮ್, ಈಗ ಊಟ ಬರುತ್ತೆ ಮೇಡಮ್, ಇಲ್ಲಿ ಇಸ್ಕಾನ್ ಊಟ ನಿಜಕ್ಕೂ ಹೇಳ್ತೀನಿ, ನಾನು 3 ತಿಂಗಳಿಂದ ಇಲ್ಲೇ ಊಟ ಮಾಡ್ತಾಯಿದ್ದೀನಿ ಮೇಡಮ್. ಶಾಲೆ ಶುರು ಆದಾಗಲಿಂದ ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಗಳಲ್ಲೂ ಮಾಡಲ್ಲ, ಅಷ್ಟು ಕಾಳುಗಳು ಹಾಕಿರ್ತಾರೆ, ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಮಕ್ಳಿಗೆ ಸೇರುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ನನಗೆ ಗೊತ್ತಿರಲಿಲ್ಲ, ನಮ್ಮ ಮೀಡಿಯಾದ ಇದ್ರದ್ದು ಇದ್ರೂ ನನಗೆ ಆ ಫೆಸಿಲಿಟಿ ಎಲ್ಲ ಇದೆ ಅಂತ ಗೊತ್ತಿಲ್ಲ. RBSK ಕಡೆಯಿಂದ ಗೌರ್ಮೆಂಟಿಂದ ಪ್ರತಿಯೊಂದು ಗೌರ್ಮೆಂಟ್ ಸ್ಕೂಲಿಗೆ ಮಾತ್ರ ಹೋಗುತ್ತೆ ಮೇಡಮ್. ಇದನ್ನು ನೋಡ್ಕೊಳ್ಳಿ, ಗೌರ್ಮೆಂಟ್ ಸ್ಕೂಲಿಗೆ ಮಾತ್ರ ಒಂದು ಟೀಮ್ ಬರುತ್ತೆ ಗೌರ್ಮೆಂಟ್ದು, ಡಾಕ್ಟರ್ಸ್ ಟೀಮು. ಕಣ್ಣು ಚೆಕ್ ಮಾಡ್ತಾರೆ, ಹಾರ್ಟ್ ಚೆಕ್ ಮಾಡ್ತಾರೆ, ಫುಲ್ ಕಂಪ್ಲೀಟ್ ಬಾಡಿ ಚೆಕಪ್ ಮಾಡಿ ಅವ್ರಿಗೆ ಏನಾದರೂ ಸಮಸ್ಯೆ ಇದ್ದರೆ ಈ ಕ್ಯಾಸ್ಟ್ಲೆಸ್ ಆಗಿ ₹10,00,000ವರೆಗೆ ಫ್ರೀ ಶಸ್ತ್ರಚಿಕಿತ್ಸೆನೂ ಮಾಡಿಕೊಡ್ತಾರೆ. ಅಥವಾ ಕಣ್ಣು ಪ್ರಾಬ್ಲಮ್ ಇದ್ದರೆ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಸ್ಪೆಕ್ಸ್ ಕೊಡ್ತಾರೆ. ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಗೌರ್ಮೆಂಟಿಂದ ₹10,00,000ವರೆಗೆ ಅವ್ರಿಗೆ ಬೆನಿಫಿಟ್ಸ್ ಇದೆ ಮೇಡಮ್. ನನಗೆ ಆ್ಯಕ್ಚುಲಿ ಗೊತ್ತಿಲ್ಲ, ನಮ್ಮ ಶಾಲೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಚೆಕಪ್ ಮಾಡಿ ಇವಾಗ ಮೊನ್ನೆ ಹೋಗಿದ್ದಾರೆ ಮೇಡಮ್. ಅವರು ಎಷ್ಟು ದಿನಕ್ಕೊಂದ್ಸಲ ಬರ್ತಾರೆ ಮ್ಯಾಮ್ ಆ ಟೀಮ್? ಅಂಗನವಾಡಿಗೆ 2 ಸತಿ ಹೋಗ್ತಾರಂತೆ ಮೇಡಮ್, ವರ್ಷದಲ್ಲಿ 2 ಸತಿ. ಸ್ಕೂಲ್ಗಳಿಗೆ ವರ್ಷದಲ್ಲಿ 1 ಸತಿ ಬರ್ತಾರೆ ಮೇಡಮ್. ಕಂಪಲ್ಸರಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ಲೇಬೇಕಂತೆ, ಕಂಪಲ್ಸರಿ ಎಲ್ಲ ಗೌರ್ಮೆಂಟ್ ಸ್ಕೂಲ್ಗೂ ಬಂದೇ ಬರ್ತಾರೆ ಮೇಡಮ್. ನೀವು ಹೇಳಿದ್ರಿ, ನಾನು ಬಸ್ಸಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಒಂದು ಸ್ಕೂಲ್ನ ನೋಡ್ತಾ ಇದ್ದೆ. ಆ ಸ್ಕೂಲ್ನ ನೋಡಿದಾಗೆಲ್ಲ ನನಗೆ ಒಂಥರ ಒಂದು ಮೋಟಿವೇಶನ್ ಬರ್ತಾ ಇತ್ತು ಅಂತ, ಅದ್ರ ಬಗ್ಗೆ ಹೇಳ್ಬೋದಾ? ಇಲ್ಲ ಮೇಡಮ್, ನಾವು ಆ್ಯಕ್ಚುಲಿ HD ಕೋಟೆಯಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ ರೈಟ್ ಸೈಡ್ಗೆ ಒಂದು ಸ್ವಲ್ಪ ಇಂಟರ್ನ್ಯಾಷನಲ್ ಒಂದು ಸ್ಕೂಲ್ ಇದೆ. ಅದನ್ನು ನಾನು ನೋಡಿದಾಗೆಲ್ಲ, ಏನೋ ಪ್ರೈವೇಟ್ ಸ್ಕೂಲು, ಅದನ್ನು ನೋಡಿದಾಗೆಲ್ಲ ಅನ್ಸೋದು, ಅದಕ್ಕೆಲ್ಲ ಹಂಚೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿದಾಗೆಲ್ಲ ಎಷ್ಟು ಚೆನ್ನಾಗಿದೆ ಸ್ಕೂಲು, ಎಷ್ಟು ತುಂಬ ಫೀಸ್ ಇರ್ಬೋದು, ಎಷ್ಟು ಚೆನ್ನಾಗಿ ಲಕ್ಸುರಿ ಆಗಿದೆ ಅಂತೆಲ್ಲ ಅನಿಸ್ತಾ ಇರ್ತಿತ್ತು. ಅದಕ್ಕೆ ನಮ್ಮ ಶಾಲೆಗೂ ಕೂಡ ಅದೇ, ಅಂದರೆ ಚಿಕ್ಕ ವಯಸ್ಸಿನ ಕನಸಲ್ವಾ, ಈಗ ಒಂದು ಸ್ವಲ್ಪ ದುಡಿಯೋಕ್ಕೆ ಶುರು ಮಾಡಿದ್ಮೇಲೆ ಅದನ್ನೆಲ್ಲ ನನಸು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ಶಾಲೆಗೂ ಕೂಡ ಅದೇ ರೀತಿ ಆರ್ಚ್ ಮಾಡಿಸಿರೋಂಥದ್ದಾಗಿರ್ಬೋದು. ಹಂಚುಗಳಲ್ಲೇ ಫ್ರಂಟ್ ಲುಕ್ ವೈಸು, ಯಾಕಂದರೆ ಫಸ್ಟ್ ನಾವು ಲುಕ್ಗೆ ಯಾಕೆ ತೊಗೊಂಡ್ವಿ ಅಂತಂದರೆ ಮೇಡಮ್, ಪೇರೆಂಟ್ಸ್ ಅಟ್ರಾಕ್ಟ್ ಆಗೋದೆ ಲುಕ್ಸ್ಗೆ, ಯೂನಿಫಾರ್ಮು ಲುಕ್ಸ್ಗೋಸ್ಕರ. ಅಲ್ಲಿ ಒಳಗಡೆ ಎಜುಕೇಷನ್ ಏನು ನೋಡೋದೇ ಇಲ್ಲ. ತುಂಬ ಸ್ಕೂಲ್ ಹಿಂಗೆ ಕಾಣ್ತಾ ಇದೆಯಾ, ಓಕೆ, ಗಾರ್ಡನ್ ಎಲ್ಲ ಇದೆಯಾ, ಈ ಥರ ಎಲ್ಲ ನೋಡ್ಬಿಡ್ತಾರೆ. ಯೂನಿಫಾರ್ಮ್ಸ್ ಒಳ್ಳೆ ಕೋಟ್ ಹಾಕೊಂಡು ಬರ್ತಾ ಇದ್ದಾರೆ ಅಂತ. ಅದಕ್ಕೆ ಪೇರೆಂಟ್ಸ್ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ನಾವು ಫಸ್ಟ್ ಸ್ಟೆಪ್ಪು ಹೊರಗಡೆ ಇನ್ಫ್ರಾಸ್ಟ್ರಕ್ಚರ್ನ ಚೇಂಜ್ ಮಾಡಿದ್ದು ಕೈ ಹಾಕೋದು. ಅಂದರೆ ನಿಮ್ಮ ಪ್ರಕಾರ ನಿಮಗೆ ಮೋಟಿವೇಶನ್ ಆ ಸ್ಕೂಲ್ ಅಂತಾನೆ ಹೇಳ್ಬೋದು. ಒಂಥರ ಹೊರಗಡೆ ಒಂಥರ ಔಟ್ಲುಕ್ಗೆ ಅದು ಒಂಥರ ಮೋಟಿವೇಶನ್. ಖಂಡಿತ. ಓಕೆ ಮ್ಯಾಮ್, ಈ ಶಾಲೆನ ನೀವು ಯಾವಾಗ ದತ್ತು ಪಡ್ಕೊಂಡ್ರಿ ಮ್ಯಾಮ್? ಏನೇನೆಲ್ಲ ಪ್ರೊಸೀಜರ್ ಆಯ್ತು ದತ್ತು ಪಡ್ಕೊಳ್ಳೋದು? ಮೇಡಮ್, ತುಂಬ ಪ್ರೊಸೀಜರ್ ಇದೆ ಆ್ಯಕ್ಚುಲಿ. ತುಂಬ ಜನ ನನಗೂ ಕೇಳ್ತಾ ಇರ್ತಾರೆ, ಕಮೆಂಟ್ ಮಾಡ್ತಾ ಇರ್ತಾರೆ, ಹೇಗೆ ಅಂತ ಅಂದ್ಬಿಟ್ಟು ನಾನು ತಿಳಿಸಿದ್ದೀನಿ. ಏನಂದರೆ ಫಸ್ಟ್ ನಾವು ಯಾವ ಸ್ಕೂಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡಿಕೊಂಡು ಫೈನಾನ್ಷಿಯಲಿ ನೀವು ಸುಸ್ಥಿರರಾಗಿರ್ಬೇಕಾಗಿರುತ್ತೆ, ಮತ್ತು ಮಾಡೋ ಮನ್ಸು ಕೂಡ ಇರಬೇಕು. ಸುಮ್ಮನೆ ನಾವು ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದು ಮಾಡಬಾರ್ದು. ಒಂದು ಸ್ಕೂಲ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು BO ಹತ್ರ ಹೋಗಬೇಕಾಗುತ್ತೆ. BO ಅವರು ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಎಲ್ಲ ಚೆಕ್ ಮಾಡ್ತಾರೆ, ಯಾಕಂದರೆ ತುಂಬ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ. ಡಿಪಾರ್ಟ್ಮೆಂಟ್ ಅವ್ರಿಗೆ ಏನೋ ಮಾಡ್ತೀವಂತ ಬಂದು ಅದರಿಂದ ಇನ್ನೂ ಲಾಭ ತಗೊಳ್ಳೋದು, ಆ ರೀತಿ ಎಲ್ಲ ಆಗುತ್ತೆ. ಸೊ ಯಾವುದೇ ರೀತಿಯಾದಂಥ ಲಾಭದ ನಿರೀಕ್ಷೆ ಇಲ್ಲದೇ ನಾವು ಒಂದು ಸೇವಾ ಮನೋಭಾವದಿಂದ ಹೋಗಬೇಕಾಗುತ್ತೆ ಮೇಡಮ್.
ಹೋಗಿ ಈ ನಮ್ಮ ಪ್ಲಾನ್ ಏನೇನಿರುತ್ತೆ ಎಲ್ಲವನ್ನು ಕೂಡ ತಿಳಿಸ್ಬೇಕಾಗುತ್ತೆ. ಅವರು ಒಂದು ಶಾಲೆಯನ್ನು ಕೊಡ್ತಾರೆ. ಆ ಶಾಲೆಯಲ್ಲಿ ನಮಗೆ ಆಡಳಿತಾತ್ಮಕವಾಗಿ ಯಾವುದೇ ರೀತಿಯಾದಂತಹ ಅಧಿಕಾರ ಇರೋದಿಲ್ಲ. ಜಸ್ಟ್ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡ್ಬೋದಷ್ಟೇ. ಆ ರೀತಿಯಾಗಿ ನಿಮ್ಮಲ್ಲಿ ಏನೇನೆಲ್ಲ ಫೆಸಿಲಿಟೀಸ್ನ ನೀವು ಕೊಡ್ಬೋದು ಅಂತ ಅನ್ಕೊಂಡಿರೋ ಅದನ್ನೆಲ್ಲ BO ತಿಳಿಸ್ಬೇಕಾಗುತ್ತೆ. ಅವರು ಕಂಪ್ಲೀಟಾಗಿ ಅಂದರೆ ತುಂಬ ನೀವು ಕೆಲಸ ಮಾಡ್ತೀವಿ ಅಂತಂದರೆ ಈ ರೀತಿ MOU ಮಾಡಿಕೊಂಡು ಈ ಕೆಲಸನ ನೀವು ಮಾಡಿಕೊಡಿ ಅಂತ ಹೇಳ್ತಾರೆ. ಗೌರ್ಮೆಂಟ್ ಸ್ಕೂಲ್ ಅಂದರೆ SDMC ಕಮಿಟಿ ಇರುತ್ತೆ. ಆ ಕಮಿಟಿಯಲ್ಲಿ ಕೂಡ ನಿಮಗೆ ಚರ್ಚೆ ಮಾಡಿ ಅವರ ಒಂದು ಸಹಕಾರವನ್ನು ಪಡ್ಕೋಬೇಕಾಗುತ್ತೆ. ಅವರು ಕೂಡ ಎಲ್ಲರೂ ಕೂಡ ಒಂದು ಸಹಕಾರ ಕೊಟ್ಟ ನಂತರ ಎಲ್ಲವನ್ನ ಕೂಡ ನಡವಳಿ ಮಾಡ್ತಾರೆ. ಎಲ್ಲವೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರನೇ ಹೋಗುತ್ತೆ. MOU ಮಾಡ್ತಾರೆ. ಮುಖ್ಯವಾಗಿ ಆ MOU ಏನೇನೆಲ್ಲ ತಿಳಿಸಿರ್ತೀವಿ ಎಲ್ಲವನ್ನ ಕೂಡ ನಾವು ಮಾಡಿಕೊಡ್ಬೇಕಾಗುತ್ತೆ. ಮಾಡಿಕೊಟ್ಟು ಅದಕ್ಕೆ ಅವರು ಕೂಡ ಒಂದು ಲೆಟರ್ ರೀತಿಯಾಗಿ ನಮಗೆ ಕೊಡ್ತಾರೆ ಮೇಡಮ್. ಈ ಶಾಲೆನ ಯಾವಾಗ ದತ್ತು ಪಡ್ಕೊಂಡ್ರಿ ಮೇಡಮ್? ನಮ್ಮದು ಪ್ರೊಸೀಜರ್ ಎಲ್ಲ ಶುರುವಾಗಿದ್ದು ಫೆಬ್ರವರಿಗೇನೆ. ಬಟ್ ಸರ್ ಸ್ವಲ್ಪ ಎಕ್ಸಾಮ್ಸ್ ಅವಾಗ 10th ಎಕ್ಸಾಮ್ಸ್ ಎಲ್ಲ ಬಿಸಿ ಇದ್ರಲ್ಲ, ಅದಕ್ಕೋಸ್ಕರ ಇಲ್ಲ ನಾನು ಫಸ್ಟ್ ಫೋನ್ ಮಾಡಿದಾಗ ಪಾಪ ಅವರು ಒಳ್ಳೆ ಕೆಲಸ ತಡ ನನ್ನ ಕನಸುಗಳೆಲ್ಲ ಕೇಳಿದ್ರು. ನನಗೆ ಸ್ವಲ್ಪ ಕೇಳಲಿಕ್ಕೂ ಮುಜುಗರ, ಸರ್ ಗೌರ್ಮೆಂಟ್ ಸ್ಕೂಲ್ನ ಹೈಟೆಕ್ ಮಾಡೋಣ ಸರ್, ಹೈಟೆಕ್ ಗೌರ್ಮೆಂಟ್ ಸ್ಕೂಲ್ ಮಾಡೋಣ ಅಂತ. ಯಾಕಂದರೆ ಕೆಲವರು ಎಲ್ಲಿ ಅವ್ರಿಗೆ ಹುಚ್ಚಿಡಿದ್ಯಾ, ಯಾಕೆ ಹಿಂಗೆ ಸುಮ್ಮನೆ ದುಡ್ಡು ಖರ್ಚು ಮಾಡಿ ಈ ಥರ ಅನ್ಕೋತಾರೆ ಅಂತ ಅನ್ಕೋಬಿಡ್ತಾರೋ ಅನ್ನೋ ಅಂತ ಮುಜುಗರನೂ ಇತ್ತು. ಬಟ್ ಆಗ ನಾನು ಹೇಳಿದೆ, ಸರ್ ಹಿಂಗೆ ಮಾಡೋಣ ಸರ್, ಹಂಗೆ ಮಾಡೋಣ ಸರ್, ಒಂದು ಗೌರ್ಮೆಂಟ್ ಸ್ಕೂಲ್ನ ಹೈಟೆಕ್ ಮಾಡೋಣ, ಒಂದು ಮಾದರಿಯಾಗಿ ಮಾಡೋಣ, ಸೊ ಜನರೆಲ್ಲ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋ ಥರ ಆಗುತ್ತೆ ಅಂತೆಲ್ಲ ಅಂದೆ. ಅದಕ್ಕೆ ಅವರು ಪಾಪ ಒಂದೇ ಮಾತು ಹೇಳಿದ್ದು, ಒಳ್ಳೆ ಕೆಲಸ ತಡ ಮಾಡೋದು ಬೇಡ ಬನ್ನಿ ಅಂತ ಅಂದ್ಬಿಟ್ಟು ಆಗಲೇ ಕರೆದು ಮೀಟಿಂಗ್ ಮಾಡಿ ಎಲ್ಲ ಕೂಡ ಓಕೆ ಮಾಡಿದ್ರು. ನೆಕ್ಸ್ಟ್ ಒಂದು ಸ್ವಲ್ಪ 10th ಎಕ್ಸಾಮ್ಸು ಬ್ಯುಸಿ ಆಯಿತು. ಅದಕ್ಕೋಸ್ಕರ ನಮಗೆ ಏಪ್ರಿಲಲ್ಲಿ ಕೊಟ್ಟರು ಮೇಡಮ್. ಏಪ್ರಿಲಲ್ಲಿ ಕೊಟ್ಟರು. ಮೇ ಜೂನ್ 2 ತಿಂಗಳಲ್ಲಿ ನಾವು ಇಷ್ಟೇನು ನೀವು ನೋಡ್ತಾ ಇದ್ರು, ನಿಮಗೆ ಬೇರೆ ಫೋಟೋ ಕೊಡ್ತೀನಿ ಅದು ಮುಂಚೆ ಹೇಗಿತ್ತು ಅಂತ ಅಂದ್ಬಿಟ್ಟು ಆ ರೀತಿ ಇತ್ತು. ಇಷ್ಟು ನಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಆಗಿದೆ ಮೇಡಮ್. ದತ್ತು ತಗೊಂಡಾದ್ಮೇಲೆ ಮೊದಲು ಪರಿಸ್ಥಿತಿ ಹೇಗಿತ್ತು ಶಾಲೆದು? ನೀವು ದತ್ತು ತಗೊಂಡಾದ್ಮೇಲೆ ಏನೇನೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದೀರಾ ಮೇಡಮ್? ನಾನು ಮುಂಚೆನೇ ಹೇಳ್ದಂಗೆ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ವ್ಯವಸ್ಥೆನೂ ಇದೆ ಮೇಡಮ್. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಎಲ್ಲ ವ್ಯವಸ್ಥೆಗಳು ಇದೆ. ಇಲ್ಲೂ ಕೂಡ ಇತ್ತು. ಅದನ್ನೆಲ್ಲವನ್ನು ಕೂಡ ಹೈಟೆಕ್ ಮಾಡಿದ್ದೀವಿ ಮೇಡಮ್. ಹೈಟೆಕ್ ವ್ಯವಸ್ಥೆನೂ ಇತ್ತು. ನಾವೆಲ್ಲವನ್ನು ಕೂಡ ಹೈಟೆಕ್ ಮಾಡಿದ್ದೀವಿ. ಲೈಬ್ರರಿ, ಓಪನ್ ಲೈಬ್ರರಿ ಕಟ್ಸೋಂಥದ್ದಾಗಿರ್ಬೋದು, ಲಾನ್ ಮಾಡಿಸೋಂಥದ್ದಾಗಿರ್ಬೋದು, ಜೊತೆಗೆ ಪ್ಲಾಂಟೇಶನ್ ಮಾಡಿಸೋಂಥದ್ದಾಗಿರ್ಬೋದು, ಪ್ಲೇ ಗ್ರೌಂಡ್ನೆಲ್ಲ ಕ್ಲೀನ್ ಮಾಡಿಸಿ ಅದಕ್ಕೆ ನೆಟ್ ಹಾಕ್ಸೋಂಥದ್ದು ಇರ್ಬೋದು. ಈ ರೀತಿಯಾಗಿ ಸ್ವಲ್ಪ ಔಟ್ಲುಕ್ಗೆಲ್ಲ ಗಮನ ಕೊಟ್ಟು ಜೊತೆಗೆ ಒಂದು ಫೌಂಟೈನ್ ಮಾಡಿಸೋಂಥದ್ದು ಇರ್ಬೋದು. ಈ ರೆಸಾರ್ಟ್ಗಳಲ್ಲೆಲ್ಲ ಫೌಂಟೈನ್ ನೋಡಿದಾಗ ಒಂದು ಆಸೆ ಆಗ್ತಿತ್ತು. ಸೊ ಅದೇ ನಮ್ಮ ಶಾಲೆಯಲ್ಲೂ ಸರಸ್ವತಿಗೆ ಒಂದು ಫೌಂಟೈನ್ ಇರಲಿ ಅಂತ ನೋಡಿ ಫೌಂಟೈನ್ ಮಾಡಿಸೋಂಥದ್ದಾಗಿರ್ಬೋದು. ಮುಖ್ಯವಾಗಿ ಏನು ಸ್ಟೇಜ್ ನೋಡಿದ್ರಿ, ಆ ಸ್ಟೇಜು ನಮಗೆ ಒಂದು ದೊಡ್ಡ ಕೆಲಸ ಆಗಿತ್ತು ಮೇಡಮ್. ಮಕ್ಕಳು ಬಿಸಿಲಲ್ಲಿ ಎಲ್ಲ ಮಳೆಯಲ್ಲಿ ನಿಂತ್ಕೊಂಡು ಇದಾಗೋದು ಬೇಡ ಅಂತ ಅಂದ್ಬಿಟ್ಟು ಸ್ಟೇಜ್ ಮಾಡಿದ್ವಿ. ಅದು ಫುಲ್ 90 ಫೀಟ್ವರೆಗೂ ಕೂಡ ರೂಫಿಂಗ್ ಮಾಡಿಸಿ, ಈಗ ಮಳೆ ಆಗಲಿ ಏನಾಗಲಿ ಬಿಸಿಲಾಗಲಿ ಆರಾಮಾಗಿ ಅಲ್ಲಿ ಅಸೆಂಬ್ಲಿ ಮಾಡ್ಕೊತಾರೆ, ಜೊತೆಗೆ ಫಂಕ್ಷನ್ಸ್ ಮಾಡ್ಕೊತಾರೆ, ಮಕ್ಕಳು ಸಣ್ಣ ಪುಟ್ಟ ಕಾಂಪಿಟೇಷನ್ಗಳಿರುತ್ತೆ ಎಲ್ಲವನ್ನ ಕೂಡ ಮಾಡ್ಕೊತಾರೆ. ಸೊ ಅದೊಂದು ಆಯಿತು. ನೆಕ್ಸ್ಟ್ ಸ್ಪೋರ್ಟ್ಸ್ ರೂಮ್ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಜೊತೆ ಕಂಪ್ಯೂಟರ್ ಲ್ಯಾಬ್ ಒಂದನ್ನು ನಮ್ಮ ಕಡೆಯಿಂದ ಕನ್ಸ್ಟ್ರಕ್ಟ್ ಮಾಡಿಕೊಟ್ವಿ ಮೇಡಮ್. ಸರ್ಕಾರಿ ಶಾಲೆನ ಹೈಟೆಕ್ ಆಗಿ ಅಭಿವೃದ್ಧಿ ಮಾಡಿದ್ಮೇಲೆ ಮೊದಲಿಂದಂಥ ಸ್ಟೂಡೆಂಟ್ಸ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗೂ ಈಗಿನ ನಂಬರ್ ಆಫ್ ಸ್ಟೂಡೆಂಟ್ಸ್ಗೂ ಏನಾದರೂ ವ್ಯತ್ಯಾಸ ಆಯ್ತಾ? ಖಂಡಿತ ಆಗಿದೆ ಮೇಡಮ್. ಮುಂಚೆ ಪಾಸ್ಔಟ್ ಅವ್ರನ್ನ ಬಿಟ್ಟರೆ 7th ಪಾಸ್ಔಟ್ ಅವ್ರನ್ನ ಬಿಟ್ಟರೆ 39 ಮೆಂಬರ್ಸ್ ಇದ್ರು, 39 ಜನ ಸ್ಟೂಡೆಂಟ್ಸ್ ಇದ್ರು. ಇವಾಗ ನಮ್ಮ ಒಂದು ಅಂದರೆ ಸಣ್ಣ ಪುಟ್ಟ ವಿಡಿಯೋಸ್ ಹಾಕಕ್ಕೆ ನಾನು ಶುರು ಮಾಡಿದ್ದೆ. ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇನ್ನೊಂದಷ್ಟು ಜನರಿಗೆ ಅದು ಇನ್ಸ್ಪಿರೇಷನ್ ಆಗಲಿ ಅಂತ ಅಷ್ಟೇ. ಅವಾಗಿಂದ ಇವಾಗ ನಮಗೆ ಈ ವರ್ಷದಲ್ಲೇ ಅಂದರೆ ಒಂದೇ ತಿಂಗಳಲ್ಲಿ ನಮಗೆ 30 ಜನ ಸ್ಟೂಡೆಂಟ್ಸು ಎಕ್ಸ್ಟ್ರಾ ಆದರು. ಇನ್ನೂ 5 ಮೆಂಬರ್ಸ್ ಬಂದಿದ್ರು. ಅದು 1ನೇ ಕ್ಲಾಸ್ಗೆ 5 ವರ್ಷ 10 ತಿಂಗಳಾಗಿರ್ಬೇಕಿತ್ತು. ಅವ್ರದ್ದು ಸ್ವಲ್ಪ 1-2-3 ತಿಂಗಳು ಕಡಿಮೆ ಇತ್ತು. ರೂಲ್ಸ್ ಪ್ರಕಾರ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅದಕ್ಕೋಸ್ಕರ ಅವ್ರದ್ದು ಆಗಲಿಲ್ಲ. ಟೋಟಲ್ 30 ಮಕ್ಕಳು ಎಕ್ಸ್ಟ್ರಾ ಆಗಿದ್ದಾರೆ. ಈಗ ಟೋಟಲ್ 68 ಮಕ್ಕಳು ಶಾಲೆಯಲ್ಲಿದ್ದಾರೆ ಮೇಡಮ್. ಟೋಟಲ್ ಈಗ ಇದೇ ಒಂದು ಪಾಸಿಟಿವ್. ಹೌದು ಮೇಡಮ್, ಖಂಡಿತ. ನಮ್ಮ ಟೀಚರ್ಸ್ ಹೇಳ್ತಾ ಇರ್ತಾರೆ, ಇದೇ ಫಸ್ಟ್ ಟೈಮ್ ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಒಟ್ಟಿಗೆ ಅಡ್ಮಿಷನ್ ಆಗಿರೋದು ಅಂತ ಅಂದ್ಬಿಟ್ಟು ಪಾಸಿಟಿವ್ ಅನಿಸುತ್ತೆ ಮೇಡಮ್. ಮೇಡಮ್, ಎಜುಕೇಷನ್ ಜೊತೆ ಮಕ್ಕಳ ಸ್ಕಿಲ್ ಡೆವಲಪ್ಮೆಂಟ್ಗೆ ಏನಾದರೂ ಯೋಜನೆಗಳನ್ನ ಮಾಡಿದ್ದೀರಾ ನಿಮ್ಮ ಶಾಲೆಯಲ್ಲಿ? ಖಂಡಿತ ಮಾಡಿದ್ದೀವಿ ಮೇಡಮ್. ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ತುಂಬ ಮುಖ್ಯ. ನಮಗೆ ಬೇರೆ ಬೇರೆ ಎಲ್ಲ ಪ್ಲ್ಯಾನ್ ಇತ್ತು, ಆದರೆ ಚಿಕ್ಕ ಮಕ್ಕಳಾಗಿರೋದ್ರಿಂದ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಮಾಡಬೇಕಾಗುತ್ತೆ. ಎಜುಕೇಷನ್ ಬಿಟ್ಟರೆ ನಾನು ಆಗಲೇ ಹೇಳ್ದಂಗೆ ಸೋಮವಾರ ನಮಗೆ ಡ್ರಾಯಿಂಗ್ ಟೀಚರ್ ಬರ್ತಾರೆ, ಮಂಗಳವಾರ ಕರಾಟೆ ಟೀಚರ್ ಬರ್ತಾರೆ. ಕರಾಟೆ ಕ್ಲಾಸ್ ಎಲ್ಲ ಮಕ್ಳಿಗೂ ಎಷ್ಟು 68 ಮಕ್ಕಳಿದ್ದಾರೆ ಎಲ್ರಿಗೂ ಕೂಡ ಕಲಿಸ್ಬೇಕು ಅಂತ ಅಂದ್ಬಿಟ್ಟು ಕರಾಟೆ ಟೀಚರ್ ಬರ್ತಾರೆ. ಪ್ರತಿ ಬುಧವಾರ ಸಂಜೆ 3 ಗಂಟೆಗೆ ಡ್ಯಾನ್ಸ್ ಟೀಚರ್ ಬರ್ತಾರೆ, ಸಿದ್ದು ಅಂತ ಅಂದ್ಬಿಟ್ಟು. ಅವರು ಎಲ್ಲ ಮಕ್ಕಳಿಗೂ ಕೂಡ ಡ್ಯಾನ್ಸ್ ಹೇಳ್ಕೊಡ್ತಾರೆ. ನೆಕ್ಸ್ಟ್ ಗುರುವಾರ ನಾವೇ ಫಾರ್ಮಿಂಗ್ ಹೇಳ್ಕೊಡ್ತೀವಿ ಮೇಡಮ್. ಫಾರ್ಮಿಂಗ್ ಕೂಡ ಅದು ಬಹಳ ಮುಖ್ಯ. ಮಕ್ಕಳಿಗೆ ಈಗಲಿಂದನೇ ನಾವು ಸ್ಕಿಲ್ಸ್ ಅದನ್ನು ಕಲಿಸ್ಬೇಕು. ಅದಕ್ಕೋಸ್ಕರ ವ್ಯವಸಾಯ ಮಾಡೋದು. ಆಲ್ರೆಡಿ ಒಂದು ಬೆಳೆ ಬೆಳೆದಿದ್ದಾರೆ, ಅದು ಬೈಟ್ಸ್ ಕೊಡ್ತೀನಿ. ಎಲ್ಲ ಸೊಪ್ಪನ್ನು ಬೆಳೆದಿದ್ರು, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು ಎಲ್ಲವನ್ನ ಕೂಡ ಬೆಳೆದಿದ್ರು. ಈಗ 2ನೇ ಬೆಳೆಗೆಲ್ಲ
ರೆಡಿ ಮಾಡ್ತಾ ಇದ್ದಾರೆ. ಸೊ ಗುರುವಾರ ಫಾರ್ಮಿಂಗ್ ಇರುತ್ತೆ, ಶುಕ್ರವಾರ ಸಂಗೀತ ಟೀಚರ್ ಬರ್ತಾರೆ, ಗುರುವಾರ ಯೋಗ ಟೀಚರ್ ಬರ್ತಾರೆ ಮೇಡಮ್. ಇದರಲ್ಲಿ ಇನ್ನು ಇಬ್ಬರು ಮಾತ್ರ ಬ್ಯಾಲೆನ್ಸ್ ಇದೆ ಬರೋರು ಇದ್ದಾರೆ. ಇನ್ನು ಸ್ಪೋಕನ್ ಇಂಗ್ಲಿಷ್ ಟೀಚರು, ಸಾಂಸ್ಕ್ರಿಟ್ ಟೀಚರು, ಜೊತೆಗೆ ಒಂದು ಫ್ರೆಂಚ್ ಲ್ಯಾಂಗ್ವೇಜ್ ಅನ್ನ ಕೂಡ ಕಲಿಸ್ಬೇಕು ಅನ್ಕೊಂಡಿದ್ದೀವಿ. ಆ ಟೀಚರ್ ಸ್ವಲ್ಪ ನೆಕ್ಸ್ಟ್ ವೀಕಿಂದ ಬರ್ತಾರೆ ಮೇಡಮ್. ಅಂದ್ರೆ ಶಿಕ್ಷಣದ ಜೊತೆಗೆ ಅವರ ಜೀವನನೇ ಹೇಗೆ ಕಟ್ಕೋಬೇಕು ಅನ್ನೋದಕ್ಕೋಸ್ಕರ ಒಂದು ಬೇಸ್ಮೆಂಟ್ ಕೂಡ ಕೊಡ್ತಾ ಇದ್ದೀರಾ. ಹೌದು ಮೇಡಮ್, ನಮ್ಮ ರಾಜ್ಕುಮಾರ್ ಸರ್ ಸಾಂಗ್ ಇದೆಯಲ್ಲ ಮೇಡಮ್, ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಅಂತ. ಹಂಗೆ ಕೋಟಿ ಭಾಷೆಯನ್ನು ಕಲ್ಸೋಕ್ಕಾಗಿಲ್ಲ ಅಂದ್ರೆ ಒಂದು 5 ಭಾಷೆನ ಕಲಿಸ್ಬೇಕು ನಮ್ಮ ಮಕ್ಕಳಿಗೆ ಅನ್ನೋದೊಂದು ಆಸೆ ಇದೆ. ಅದಕ್ಕೋಸ್ಕರ ಕನ್ನಡ ಬರುತ್ತೆ, ಇಂಗ್ಲೀಷು, ಹಿಂದಿ ನಾವೆಲ್ಲೇ ಹೇಳ್ಕೊಡ್ತೀವಿ ಸಬ್ಜೆಕ್ಟ್ ಜೊತೆಗೆ. ಇನ್ನು ಸಾಂಸ್ಕ್ರಿಟು ಜೊತೆಗೆ ಒಂದು ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಒಂದು ಕಲ್ಸೋಣ ಅಂತ ಅನ್ನಿಸ್ತು ಮೇಡಮ್. ಅದಕ್ಕೋಸ್ಕರ ಒಬ್ಬರು ಫ್ರೆಂಚ್ ಟೀಚರ್ ಯಾರೋ ಗೊತ್ತಾದ್ರು, ಅದಕ್ಕೋಸ್ಕರ ಒಂದು ಫ್ರೆಂಚ್ ಲ್ಯಾಂಗ್ವೇಜನ್ನು ಕಲ್ಸೋಣ ಅಂದ್ಬಿಟ್ಟು 5 ಭಾಷೆನ ಕಲ್ಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಈಗ ಯಾವುದೇ ಒಂದು ಪ್ರೈವೇಟ್ ಸ್ಕೂಲಲ್ಲೂ ಈ ತರ ಒಂದು ಪ್ಲಾನ್ ಇರಲ್ಲ, ಈ ತರ ಒಂದು ಪ್ಲಾನ್ ಮಾಡ್ತಾ ಇದ್ದೀರಾ, ಎಷ್ಟು ಖುಷಿ ಅನ್ಸುತ್ತೆ. ತುಂಬಾನೇ ಖುಷಿ ಅನ್ಸುತ್ತೆ. ಯಾವ ಮಟ್ಟಕ್ಕೆ ಅಂದ್ರೆ ನಾ ಹೇಳಿದ್ನಲ್ಲ, ಬೆಳಿಗ್ಗೆ ಇಲ್ಲಿ ನಾನು ಬಂದ್ರೆ ಸಂಜೆ 7:30 ಆಗುತ್ತೆ. ನಮ್ಮ ಕೆಲಸಗಳೆಲ್ಲ ಕೂಡ ನೈಟ್ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವಾಗ. ಆಲ್ಮೋಸ್ಟ್ 7:30 ಅಂದ್ರೆ 8 ಗಂಟೆಗೆ ಹೋಗಿ ನಾವು ಕೂತ್ಕೊಂಡ್ರೆ ಮಧ್ಯರಾತ್ರಿ 2 ಗಂಟೆ 3 ಗಂಟೆವರೆಗೆ ನಮ್ಮ ಕೆಲಸ ಮಾಡೋ ಥರ ಆಗಿದೆ. ಸೊ ಅಷ್ಟು ಖುಷಿಯಿಂದ ಬಂದು ಕೆಲಸ ಮಾಡ್ತಾ ಇದ್ದೀವಿ ಮೇಡಮ್. ಇಷ್ಟೊಂದೆಲ್ಲ ಡೆವಲಪ್ಮೆಂಟ್ ಮಾಡಿದ್ಮೇಲೆ ಮುಂಚೆ ಇದ್ದಿದ್ದ ಮಕ್ಕಳು ಬಿಹೇವಿಯರ್ಗೂ ಈಗ ಮಕ್ಕಳಲ್ಲಿ ಏನೇನು ಚೇಂಜಸ್ನ ಕಂಡ್ರಿ ಮ್ಯಾಮ್ ನಿಮ್ಮ ಪರ್ಸ್ನಲಿ? ಚೇಂಜಸ್ ಅಂದ್ರೆ ಮೇಡಮ್ ಸಂಪೂರ್ಣವಾಗಿ ಇನ್ನೂ ಆಗಿಲ್ಲ, ಅಂದ್ರೆ ಇನ್ನೂ ಸ್ವಲ್ಪ ಅವ್ರಿಗೆ ನಾಲೆಡ್ಜ್ ಎಲ್ಲ ತುಂಬಬೇಕಾಗಿದೆ. ಬಟ್ ಡಿಸಿಪ್ಲಿನ್ ಆಗಿದ್ದಾರೆ, ಮತ್ತೆ ಖುಷಿ ಪಡ್ತಾರೆ, ಎಲ್ಲ ವ್ಯವಸ್ಥೆ ಇರೋದ್ರಿಂದ ಬಳಸ್ಕೋತಾರೆ ಮೇಡಮ್. ನಾವು ಏನೇ ಮಾಡಿದ್ರು ಮಕ್ಕಳಿಗೋಸ್ಕರನೇ, ಅವ್ರು ಬಳಸ್ಕೊಂಡ್ರೆ ಇದು ಒಂದು ಏನು ನಾವು ಮಾಡಿದ್ದಕ್ಕೆ ಅದು ಪ್ರಯೋಜನ ಅಂತ ಆಗೋದು. ಸೊ ಬಳಸ್ಕೊತಾ ಇದ್ದಾರೆ. ಪ್ಲೇ ಗ್ರೌಂಡ್ಸ್ ಆಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಆಟ ಸಾಮಗ್ರಿಗಳನ್ನೆಲ್ಲ ತಂದಿದ್ದೀವಿ. ಡೈಲಿ 5 ರೀತಿ ನ್ಯೂಸ್ ಪೇಪರ್ ಹಾಕ್ಸ್ತಾ ಇದ್ದೀನಿ ಮೇಡಮ್. ಒಂದು ಇಂಗ್ಲೀಷ್ ನ್ಯೂಸ್ ಪೇಪರ್ ಬರುತ್ತೆ, 4 ಕನ್ನಡ ನ್ಯೂಸ್ ಪೇಪರ್ ಬರುತ್ತೆ. ಮಕ್ಕಳು ಅದನ್ನು ಯೂಸ್ ಮಾಡ್ಕೋತಾರೆ. ಜೊತೆಗೆ ನಾವೇನು ಮಾಡ್ತಾ ಇದೀವಿ ಅಂತಂದರೆ ಆಗಾಗ ಸಣ್ಣ ಪುಟ್ಟ ನಾಲೆಡ್ಜ್ ಅವ್ರಿಗೆ ಸ್ವಲ್ಪ ಓದೋದಕ್ಕೆ ಇನ್ಸ್ಪೈರ್ ಆಗಲಿ ಅಂತ ಅಂದ್ಬಿಟ್ಟು ಏನಾದರೂ ಪ್ರೈಸಸ್ ಇಟ್ಬಿಟ್ಟು ಏನಾದರೂ ಕ್ವಶನ್ಸ್ ಕೊಡೋದು, ಅದಕ್ಕೆ ಆನ್ಸರ್ ಅವರೇ ಹೊಡ್ಕೊಂಡ್ಬರ್ತಾರೆ. ನ್ಯೂಸ್ ಪೇಪರಲ್ಲಿ ಯಾವ್ದಾದ್ರು ಒಂದು ವರ್ಡ್ ಹೇಳ್ಬಿಟ್ಟು ಈ ವರ್ಡನ್ನು ನೀವು ಕಂಡುಹಿಡಿದ್ರೆ ನಿಮ್ಗೆ ಏನೋ ಗಿಫ್ಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಅವಾಗ ಏನು ಮಾಡ್ತಾರೆ, ಅವರು ಇಡೀ ಫುಲ್ ನ್ಯೂಸ್ ಪೇಪರನ್ನು ಓದ್ತಾರೆ. ಅವರಿಗೆ ಓದೋದಕ್ಕೆ ಸ್ವಲ್ಪ ಇನ್ಸ್ಪೈರ್ ಆಗಲಿ ಅಂತ ಅಂದ್ಬಿಟ್ಟು ಎಂಕರೇಜ್ ಮಾಡೋದಕ್ಕೋಸ್ಕರ ಆ ಥರ ಎಲ್ಲ ಮಾಡೋದು. ಈ ರೀತಿ ಎಲ್ಲ ಮಕ್ಕಳು ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ ಖುಷಿಯಾಗಿ. ಮ್ಯಾಮ್, ಈ ಕೆಲಸಕ್ಕೆ ಶಿಕ್ಷಕರಿಂದ ಆಗಿರ್ಬೋದು, ಆ ಮಕ್ಕಳ ಪೋಷಕರಿಂದ ಆಗಿರ್ಬೋದು, ಎಷ್ಟು ಬೆಂಬಲ ಸಿಗ್ತಾ ಇದೆ ಮ್ಯಾಮ್? ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರು. ಇಲ್ಲಿ HM ರೇಖಾ ಮೇಡಮ್ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಡೇ ಬಂದಾಗ ಮೀಟ್ ಮಾಡ್ಕೊಂಡು ಈ ತರ ಎಲ್ಲ ನಮ್ದು ಕಾನ್ಸೆಪ್ಟ್ ಇದೆ ಅಂತ ಅಂದ್ಬಿಟ್ಟು BO ಹತ್ರ ಹೋಗ್ತಾ ಇದ್ದೀನಿ. ಸೊ ನಿಮ್ಮ ಶಾಲೆ ಕೂಡ ಒಂದು ಲಿಸ್ಟ್ಗೆ ಹಾಕೋತಾ ಇದ್ದೀನಿ ಅಂತಂದಾಗ ಅವರು ಕೂಡ ಬಹಳ ಸಪೋರ್ಟ್ ಮಾಡಿದ್ರು. ಮಾಡೋಣ ಮೇಡಮ್, ಖಂಡಿತ ಮಾಡೋಣ, ನಮ್ಮ ಶಾಲೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು. ಮತ್ತೆ ಕೆಲವರು ಬಹಳ ಸಪೋರ್ಟ್ ಮಾಡಿದ್ದಾರೆ. ನೈಟ್ ನಾವೇನಾದ್ರು ಒಂದು 7 o'clock 7:30 ಇದ್ದಾಗ ಪಾಪ ನಾವು ಒಬ್ಬರೇ ಇರ್ತೀವಿ ಅಂತ ಅಂದ್ಬಿಟ್ಟು ಅವರು ಕೂಡ ಜೊತೆಯಲ್ಲಿದ್ದು, ಅವ್ರಿಗೆ ಏನಾದ್ರೆ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಜೊತೆಯಲ್ಲಿದ್ದು ಬಹಳ ಸಹಕಾರ ಕೊಟ್ಟಿದ್ದಾರೆ ಮೇಡಮ್. ಟೀಚರ್ಸ್ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ. BO ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಂಬಿದ್ರು ಫಸ್ಟ್ ನನ್ನ ಈ ಹುಚ್ಚು ಕನಸುಗಳಂತ ಏನ್ ಹೇಳ್ತಾರೆ, ಈ ಒಂದು ಹುಚ್ಚು ಕನಸುಗಳನ್ನ ನಂಬಿ ಓಕೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಒಂದು ಪರ್ಮಿಷನ್ ಅನ್ನ ಕೊಟ್ಟಿದ್ದು BO ಅವ್ರಾಗಿರ್ಬೋದು, ಇನ್ನು SDMC ಆಗಿರ್ಬೋದು, ಊರವ್ರಾಗಿರ್ಬೋದು, ಎಲ್ಲರೂ ಕೂಡ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಮೇಡಮ್. ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ರಿ ಅದ್ರದ್ದೊಂದು ಪಟ್ಟಿನ ಹೇಳ್ಬೋದಾ ಮ್ಯಾಮ್? ಏನೇನೆಲ್ಲ ಕನ್ಸ್ಟ್ರಕ್ಷನ್ ಆಯ್ತು, ನೀವು ದತ್ತು ತಗೊಂಡಾದ್ಮೇಲೆ ಏನೇನೆಲ್ಲ ಹೊಸದಾಗಿ ಹ್ಯಾಡ್ ಆಯ್ತು, ಅದ್ರ ಬಗ್ಗೆ ಹೇಳಿ ಮ್ಯಾಮ್. ಅದೇ ಮೇಡಮ್, ಇದು ಫ್ರಂಟ್ ಅದು ನೇಮ್ ಒಂದು ಅಟ್ರಾಕ್ಟಿವ್ ಆಗಿರ್ಲಿ ಅಂತ ಅಂದ್ಬಿಟ್ಟು ನೇಮ್ ಬೋರ್ಡ್ ಅದು ಆರ್ಚ್ ಮಾಡಿಸಿದ್ವಿ, ಜೊತೆ ಪ್ಲೇ ಗ್ರೌಂಡ್ ಮಾಡಿಸಿದ್ವಿ, ಇದೊಂದು ಓಪನ್ ಲೈಬ್ರರಿ ಮಾಡಿಸಿದ್ವಿ. ಜೊತೆಗೆ ನಾನೇನು ಲಾನ್ ಅಂತ ಹೇಳಿದ್ರೆ ಸೇಮ್ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಹೇಗೆ ಬರ್ಮುಡಾ ಗ್ರಾಸ್ ಹಾಕ್ತಾರೆ ಅದೇ ರೀತಿ ಹಾಕಿ ಅದು ಫುಲ್ ಕಾಂಟ್ರಾಕ್ಟ್ ಕೊಟ್ಬಿಟ್ಟಿದ್ವಿ ಮೇಡಮ್. ಅದೊಂದು ಹೈಟೆಕ್ ಆಗಿ ಇರಬೇಕು ಅಂತ ಅಂದ್ಬಿಟ್ಟು ಒಂದು ಲಾನ್ ಮಾಡಿಸಿದ್ವಿ, ಫಾರ್ಮಿಂಗ್ ಏರಿಯಾ ಮಾಡಿಸಿದ್ವಿ, ಸರಸ್ವತಿ ಫೌಂಟೈನ್ ಮಾಡಿಸಿದ್ವಿ. ಜೊತೆಗೆ ಇದು ಮುಖ್ಯವಾಗಿ ಸ್ಟೇಜ್ದು ಅದೇ ನಮಗೆ ಸ್ವಲ್ಪ ದೊಡ್ಡ ಬಜೆಟಲ್ಲಿ ಆಗ್ಬಿಟ್ಟಿದ್ದು ಸ್ಟೇಜ್ ಅದು ನಿರ್ಮಾಣ ಆಯಿತು. ಒಂದು ಸ್ಟೋರ್ ರೂಮನ್ನು ಅಂದರೆ ಸ್ಪೋರ್ಟ್ಸ್ ರೂಮ್ಗೋಸ್ಕರ ಒಂದು ರೂಮ್ ಬೇಕಾಗಿತ್ತು, ಒಂದು ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅದ್ರ ಜೊತೆಗೆ ಒಂದು ಕಂಪ್ಯೂಟರ್ ಲ್ಯಾಬ್ಗೂ ಕೂಡ ಒಂದು ರೂಮ್ ಮಾಡಿ ಕಂಪ್ಯೂಟರ್ ಲ್ಯಾಬ್ ಮಾಡಿದ್ದೀವಿ. ಆಮೇಲೆ ಯೂನಿಫಾರ್ಮ್ಸು ಬ್ಲೇಸರ್ ಸಮೇತ ಯೂನಿಫಾರ್ಮ್ಸ್ ಮಾಡಿದ್ದೀವಿ. ಟೈ, ಬೆಲ್ಟ್, ID ಕಾರ್ಡ್ ಎಲ್ಲ ಕೂಡ ಸೇಮ್ ಒಂದು ಹೈಟೆಕ್ ಪ್ರೈವೇಟ್ ಸ್ಕೂಲಲ್ಲಿ ಏನೇನೆಲ್ಲ ಫೆಸಿಲಿಟಿ ಮಕ್ಳಿಗೆ ಸಿಗುತ್ತೆ ಎಲ್ಲವೂ ಕೂಡ ನಮ್ಮ ಮಕ್ಕಳಿಗೆ ದತ್ತು ಪಡ್ಕೊಂಡಿದ್ದೀನಿ. ಅಂದರೆ ಈಗ 68 ಮಕ್ಕಳು ಕೂಡ ನನ್ನ ಮಕ್ಕಳೇ. ಸೊ ಎಲ್ಲ ಮಕ್ಳಿಗೂ ಕೂಡ ಸಿಗಬೇಕು ಅಂತ ಅಂದ್ಬಿಟ್ಟು ಟೈ, ಬೆಲ್ಟು, ID ಕಾರ್ಡು ಮತ್ತು ತಟ್ಟೆಗಳೆಲ್ಲ ಒಬ್ಬೊಬ್ರು ಒಂದೊಂದು ಥರ ತರ್ತಾಯಿದ್ರು. ಅದೊಂಥರ ಮನಸ್ಸಿಗೆ ಹಿಂಸೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ವಿ, ಎಲ್ರಿಗೂ ಕಂಪ್ಲೀಟಾಗಿ ಒಂದೇ ಥರ ತಟ್ಟೆಗಳು, ಮತ್ತು ತಟ್ಟೆಯನ್ನು ಜೋಡಿಸೋದಕ್ಕೆ ತಟ್ಟೆ ಸ್ಟ್ಯಾಂಡ್ ಆಗಿರ್ಬೋದು, ಲೋಟ ಬೆಳಿಗ್ಗೆ ಹೊತ್ತು ಹಾಲು ಕೊಡ್ತಾರೆ ಇಲ್ಲೇನೆ, ಸೊ ಹಾಲು ಕುಡಿಯೋದಕ್ಕೆ ಲೋಟಗಳಾಗಿರ್ಬೋದು, ಆ ಲೋಟಕ್ಕೊಂದು ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲ ಅಂದರೆ ಒಂದು ದೇವಸ್ಥಾನದಲ್ಲೇ ಯೂಸ್ ಮಾಡ್ತಾರಲ್ಲ ಮೇಡಮ್, ಅವರೇ ತೊಳೆದು ಅಲ್ಲೇ ಇಡಬೇಕು. ಯಾರ್ದು ನೇಮ್ ಬರೆಯುವಂಥದ್ದಾಗಿರೋದೆಲ್ಲ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಕ್ಕಳು ವಾಶ್ ಮಾಡ್ತಾರೆ, ಜೊತೆಗೆ ನಮ್ಮ ಅಡುಗೆ ಸಿಬ್ಬಂದಿನೂ ಕೂಡ ವಾಶ್ ಮಾಡ್ತಾರೆ, ಅದನ್ನು ನೀಟಾಗಿ ವಾಶ್ ಮಾಡಿ ಇಡ್ತಾರೆ. ಆ ರೀತಿ ಆ ಒಂದು ಫೆಸಿಲಿಟಿಯನ್ನು ಕೊಟ್ವಿ. ಈ ರೀತಿಯಾಗಿ ಒಂದೊಂದಾಗಿ ಏನೇನು ಬೇಕೋ ಅವಶ್ಯಕತೆ ಇದೆ ಅದನ್ನು ಮಾಡ್ತಾ ಬರ್ತಾ ಇದೀವಿ. ಬ್ಯಾಗ್ಸ್ ಕೊಟ್ವಿ ಎಲ್ಲ ಮಕ್ಳಿಗೂ. ಕೆಲವೊಂದು ಅಂದರೆ ಎಲ್ಲರೂ ಒಂದೇ ಥರ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಮೇಡಮ್, ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿರಲ್ಲ. ಸೊ
ಸ್ವಲ್ಪ ಹರಿದೋಗಿರೋ ಬ್ಯಾಗು ಈ ಥರ ಎಲ್ಲ ತರ್ತಾ ಇದ್ರಲ್ಲ ಮನ್ಸಿಗೆ ಅದು ಒಂಥರ ಹಿಂಸೆ ಆಯ್ತು. ಅದಕ್ಕೆ ಎಲ್ರಿಗೂ ಕೂಡ ಯೂನಿಫಾರ್ಮ್ ಒಂದೇ ಥರ ಬ್ಯಾಗ್ ಇರಬೇಕಂತ ಒಂದೇ ಥರ ಬ್ಯಾಗು, ಜೊತೆಗೆ ಕುಡಿಯೋದಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡಿ, ಅಂದರೆ ಪ್ಲಾಸ್ಟಿಕ್ನ ನಾವು ಕಂಪ್ಲೀಟಾಗಿ ಯೂಸ್ ಮಾಡಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಅಷ್ಟು ಆ ಪರಿಸ್ಥಿತಿಯಲ್ಲಿ ಇಲ್ಲ ನಾವು. ಅದಕ್ಕೋಸ್ಕರ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಕ್ಕಳಿಗೂ ಸ್ಟೀಲ್ ವಾಟರ್ ಬಾಟಲ್ನ ಕೊಟ್ಟಿದ್ದೀವಿ ಮೇಡಮ್. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಬೇಕಾದ್ರೆ ಏನೇನು ಚಾಲೆಂಜಸ್ನ ಫೇಸ್ ಮಾಡಿದ್ರಿ ಮ್ಯಾಮ್? ಚಾಲೆಂಜಸ್ ಅಂತಂದರೆ ಮೇಡಮ್ ಟೈಮ್ ಒಂದೇ ಚಾಲೆಂಜ್ ಅಷ್ಟೇ, ಇನ್ನೇನಿಲ್ಲ. ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಮೇಡಮ್, ಮನಸ್ಸಿರ್ಬೇಕಷ್ಟೇ, ಒಳ್ಳೆ ಮನಸ್ಸಿರಬೇಕು. ಮತ್ತು ನಮ್ಮ ಲೆಕ್ಕಾಚಾರವನ್ನು ಇನ್ಯಾರಿಗೋ ಕೊಡೋದು ಅವಶ್ಯಕತೆ ಇಲ್ಲ, ಭಗವಂತನಿಗೆ ಕೊಡಬೇಕು ಅನ್ನೋದನ್ನೇ ನಾನು ನಂಬಿರೋದು ಮೇಡಮ್. ಮತ್ತು ಯಾವುದ್ರಲ್ಲಾಗಿರ್ಬೋದು ಏನೋ ಫ್ರೀಯಾಗಿ ಮಾಡ್ತಿದ್ದೀವಿ ಅಂದ್ಬಿಟ್ಟು ಕಾಟಾಚಾರಕ್ಕಾಗಿರ್ಬೋದು ಕ್ವಾಲಿಟಿ ಲೋ ಕ್ವಾಲಿಟಿ ಕೊಟ್ಬಿಡೋದು ಹತ್ರ ಎಲ್ಲ ಏನೂ ಮಾಡಿಲ್ಲ. ಏನು ಕೊಡ್ತೀವಿ ಎಲ್ಲವೂ ಕೂಡ ಬೆಸ್ಟ್ ಕ್ವಾಲಿಟಿ ಎಲ್ಲ ಕೊಡಬೇಕು ಅಂತ ಅಂದ್ಬಿಟ್ಟು ಅದೊಂದು ಸ್ವಲ್ಪ ತಡವಾಯ್ತು ಅಷ್ಟೇ. ಚಾಲೆಂಜಸ್ಗಳಂದರೆ ಅದೇ ಟೈಮ್ ಸ್ವಲ್ಪ ನಮಗೆ ಕಡಿಮೆ ಆಗಿಬಿಡ್ತು, ಅದು ಬಿಟ್ಟರೆ ಇನ್ನೇನಿಲ್ಲ ಮೇಡಮ್. ಲೈಫ್ ಅಂದರೆ ಚಾಲೆಂಜ್, ಆ ಚಾಲೆಂಜನ್ನು ಫೇಸ್ ಮಾಡಿದ್ರೇ ಜೀವನ ಮಾಡೋಕ್ಕಾಗೋದು. ಸೊ ಅದೆಲ್ಲ ಏನು ನಾನು ಸೀರಿಯಸ್ ಆಗಿ ಚಾಲೆಂಜಸ್ ಅಂತ ಏನು ತಗೊಳಕ್ಕೆ ಹೋಗಲ್ಲ ಮೇಡಮ್. ಇತ್ತೀಚಿನ ದಿನಗಳಲ್ಲಿ ಮೇಡಮ್ ಯಾವ ಥರ ಅಂದರೆ ಗೌರ್ಮೆಂಟ್ ಕೆಲಸ ಬೇಕು ಅವ್ರಿಗೆ, ಆದರೆ ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲಿಗೆ ಹಾಕಲ್ಲ, ಗೌರ್ಮೆಂಟ್ ಕೆಲಸ ಮಾತ್ರ ನೋಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಮ್ಯಾಮ್? ಇಲ್ಲ ಮೇಡಮ್, ಅದೇ ತಪ್ಪು, ಆ್ಯಕ್ಚುಲಿ ತಪ್ಪು. ಮತ್ತು ನಾನು ಸರ್ಕಾರಿ ಶಾಲೆಗೆ ಸೇರಿಸ್ಬೇಕು ಅಂತ ಎಲ್ಲರಿಗೂ ಹೇಳಿದಾಗ ನಮ್ಮ ಮಕ್ಕಳನ್ನ ಯಾವ ಶಾಲೆಯಲ್ಲಿ ಸೇರಿಸಿದ್ರೆ ಅನ್ನೋದೇ ಮೊದಲೇ ಪ್ರಶ್ನೆ ಬರೋದು. ಸೊ ನನ್ನ ಮಗನ ಕೂಡ ನಾನು ಇದೇ ಶಾಲೆಗೆ ಸೇರಿಸಿದ್ದೀನಿ. ನಮ್ಮ ಮುಂಚೆ ನಮ್ಮ ಮೈಸೂರು DC ಅವ್ರ ಮಕ್ಕಳನ್ನು ಕೂಡ ಅಂಗನವಾಡಿಗೆ ಸೇರಿಸಿದ್ರು, ಸರ್ಕಾರಿ ಅಂಗನವಾಡಿಗೆ ಸೇರಿಸಿದ್ರು. ನಾನು ಅದನ್ನು ಓದಿದ್ದೆ, ಆ್ಯಕ್ಚುಲಿ ನಾನು ಅದನ್ನು ಆರ್ಟಿಕಲ್ ಕೂಡ ಬರೆದಿದ್ದೆ. ಅದೆಲ್ಲವೂ ಕೂಡ ಒಂಥರ ಇನ್ಸ್ಪಿರೇಷನ್, ಒಳ್ಳೇದು ಆ್ಯಕ್ಚುಲಿ ಆ ರೀತಿ ಎಲ್ಲ ಮಾಡೋದು. ದೊಡ್ಡವ್ರು ಮಾಡಿದಾಗ ಅಯ್ಯೋ ಅವರೇ ಸೇರಿಸಿದ್ದಾರೆ ನಮಗೇನು, ನಾವು ಸೇರಿಸೋಣ ಅಂತ ಅಂದ್ಬಿಟ್ಟು ಸಾಮಾನ್ಯ ಜನರು ಕೂಡ ಅದನ್ನು ಅನುಸರಿಸ್ತಾರೆ. ಇದಕ್ಕೆಲ್ಲ ನೀವು ನಿಮ್ಮ ಓನ್ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ? ಬೇರೆ ಕಡೆಯಿಂದ ಯಾರಾದ್ರು ಸ್ಪಾನ್ಸರ್ಸ್ ಬರ್ತಾ ಇದೆಯಾ? ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಆ ಥರ ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇಲ್ಲ ಮೇಡಮ್, ಆ ಥರ ಎಲ್ಲ ಏನಿಲ್ಲ. ಕೆಲವರೆಲ್ಲ ಕೇಳ್ತಾರೆ ಶಾಲೆಯಿಂದ ದತ್ತು ತೊಗೊಂಡ್ರೆ ಎಷ್ಟು ದುಡ್ಡು ಬರುತ್ತೆ, ಗೌರ್ಮೆಂಟಿಂದ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ ಕೆಲವರು. ಗೌರ್ಮೆಂಟಿಂದ ದುಡ್ಡು ಬರುತ್ತೆ ಅದಕ್ಕೆ ಇವರು ಅಡಾಪ್ಟ್ ಮಾಡ್ಕೊಂಡು ಡೆವಲಪ್ ಮಾಡ್ತಾರೆ ಅಂತ ಇಲ್ಲ, ಖಂಡಿತವಾಗ್ಲಿಲ್ಲ. ಅದೇ ಎಲ್ಲಿಂದನೂ ₹1 ಬರಲ್ಲ. ಇದೆಲ್ಲವೂ ಕೂಡ ಒಂದು ಸೋಷಿಯಲ್ ಕಾಸ್ ಅಷ್ಟೇ. ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದರೂ ಒಂದು ಆಗಬೇಕಂತ ನಾನು ದುಡಿಯೋಕ್ಕೆ ಶುರು ಆದಾಗ್ಲಿಂದನೂ ಸಣ್ಣ ಪುಟ್ಟದ್ದು ಮಾಡ್ಕೊಂಡು ಬರ್ತಾ ಇದ್ದೆ ಮೇಡಮ್. ನೋಟ್ಬುಕ್ ಕೊಡೋದು ಅಲ್ಲಿ ಇಲ್ಲಿ ಶಾಲೆಗಳಿಗೆ, ಅಥವಾ ಕಷ್ಟ ಅಂದವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋವಂಥದ್ದು, ತೀರಾ ಅಂತಲ್ಲ, ಯಾಕಂದರೆ ಇದನ್ನ ಕೈಲಾದಷ್ಟು ಮಾಡ್ಕೊಂಡು ಬರ್ತಾ ಇದೆ. ಇದನ್ನ ನೋಡಿದವರು ಹಿಂಗೆಲ್ಲ ಶಾಲೆ ಡೆವಲಪ್ ಮಾಡಿದಾಗ ಪರ್ಸ್ನಲ್ ಆಗಿ ಮೆಸೇಜ್ ಹಾಕ್ತಾರೆ ಮೇಡಮ್, ಬೈತಾರೆ ಕೆಲವರು, ನೀವು ಪರ್ಸ್ನಲ್ ಆಗಿ ಬಂದರೆ ದುಡ್ಡು ಕೊಡಲ್ಲ, ಅದು ಕೊಡಲ್ಲ, ಇದು ಕೊಡಲ್ಲ ಅಂತ. ಸತ್ಯವಾಗ್ಲೂ ಆ ಸ್ಥಿತಿಯಲ್ಲಿ ಇಲ್ಲ. ನಾವು ಏನೋ ಒಂದು ಕನಸಿಟ್ಕೊಂಡು ಒಂದಷ್ಟು ಮಕ್ಳಿಗೆ ಒಳ್ಳೇದಾಗಲಿ ಅಂತ ನೋಡಿ ಮಾಡ್ತಾ ಇದೀವಿ ಅಷ್ಟೇ. ಇದಕ್ಕೆ ಯಾವುದೇ ರೀತಿಯಾದಂಥ ಗೌರ್ಮೆಂಟಿಂದಾಗಲಿ ಇನ್ನೊಂದು ಕಡೆಯಿಂದಾಗಲಿ ದುಡ್ಡು ಬರಲ್ಲ. ಬಟ್ ಆದರೆ ಕೆಲವೊಂದೆಲ್ಲ ಏನಾಯಿತು, ನಾನು ಯೂಟ್ಯೂಬ್ ಶುರು ಮಾಡಿದಾಗಿಂದನೂ ಮೇಡಮ್ ನಾನು ಒಂದಷ್ಟು ಜನರಿಗೆ ಫ್ರೀ ಪ್ರಮೋಷನ್ ಮಾಡಿಕೊಡ್ತಾ ಇದ್ದೆ. ಅಂದರೆ ಕುಲ ಕಸುಬು ಮಾಡೋವಂಥವ್ರಾಗಿರ್ಬೋದು, ಅಥವಾ ಏನೋ ಒಂದು ಹೊಸದಾಗಿ ಬಿಸ್ನೆಸ್ ಶುರು ಮಾಡೋವಂಥವ್ರಾಗಿರ್ಬೋದು, ಎಲ್ರಿಗೂ ನಾನು ಫ್ರೀ ಪ್ರಮೋಷನ್ ಮಾಡಿಕೊಡ್ತಾ ಇದ್ದೆ. ನನ್ನ ಕೈಲಾಗುತ್ತೆ ಏನು ಸಪೋರ್ಟ್. ಜೊತೆಗೆ ಸ್ವಲ್ಪ ದೊಡ್ಡವ್ರಿಗೂ ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಅಂಥವ್ರು ಕೂಡ ಸಪೋರ್ಟ್ ಮಾಡಿದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಸ್ವಲ್ಪ ಏನಾದರೂ ಐಟಮ್ ತೊಗೊಂಡ್ರೆ ಡಿಸ್ಕೌಂಟಲ್ಲಿ ಹಾಕೋದಿರ್ಬೋದು. ಜೊತೆಗೆ ಒಬ್ಬರಂತೂ ನಮಗೆ ಬ್ಯಾಗಿಗೆ ಸ್ವಲ್ಪ ಅಮೌಂಟನ್ನು ಸ್ಪಾನ್ಸರ್ ಮಾಡಿದ್ರು. ಅಂದರೆ ಅವ್ರಿಗೊಂದು ಪ್ರಮೋಷನ್ ಮಾಡಿಕೊಟ್ಟಿದ್ದೆ ಮುಂಚೆ. ಅದೆಲ್ಲ ಕೂಡ ನನ್ನ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಈ ಟೈಮ್ನಲ್ಲಿ ಅದೆಲ್ಲ ಏನೋ ಯಾವಾಗಲೂ ಒಂದು ಟೈಮ್ ಒಳ್ಳೆ ಕೆಲಸ ಮಾಡಿದ್ದು, ಈ ಟೈಮ್ನಲ್ಲಿ ಎಲ್ಲವೂ ಕೂಡ ನನಗೆ ಯೂಸ್ ಆಯಿತು ಮೇಡಮ್. ನೀವು ಮಾಡಿರೋ ಒಳ್ಳೆ ಕೆಲಸ ಒಳ್ಳೆ ರೀತಿ ರಿಟರ್ನ್ ಆಗ್ತಾ ಇದೆ ನಿಮಗೆ? ಖಂಡಿತವಾಗ್ಲೂ. ರಾಜಕೀಯವಾಗಿ ಅದ್ಯಾರು ಸಪೋರ್ಟ್ ಸಿಕ್ಕಿದ್ಯಾ ಮ್ಯಾಮ್ ನಿಮಗೆ? ಇಲ್ಲ, ನಾನು ನಾನು ಯಾರನ್ನೂ ಕೇಳಕ್ಕೆ ಹೋಗಿಲ್ಲ ಮೇಡಮ್. ಬಟ್ ಬೇಡ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀವಿ ಮೇಡಮ್. ಇದರಿಂದ ಇನ್ನೊಂದೇನೋ ನಿರೀಕ್ಷೆ ಇಟ್ಕೊಂಡು ಮಾಡೋಂಥದ್ದು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಆತ್ಮತೃಪ್ತಿಗೆ ಅಷ್ಟೇ ಮಾಡ್ತೇವೆ. ಕೆಲವೊಂದಿಷ್ಟು ಜನ ಹೇಳ್ತಾರೆ ಇದೆಲ್ಲ ನೇಮ್ಗೋಸ್ಕರ, ಫ್ರೇಮ್ಗೋಸ್ಕರ ಮಾಡ್ತಾರೆ ಅಂತ. ಕೆಲವೊಂದಿಷ್ಟು ಜನ ಟೀಕೆಗಳನ್ನು ಮಾಡೋದುಂಟು. ಅಂತವ್ರಿಗೆ ಏನ್ ಹೇಳ್ತೀರಾ ಮ್ಯಾಮ್? ಸದ್ಯಕ್ಕೆ ನನ್ನ ವಿಚಾರದಲ್ಲಿ ಆ ಥರ ಏನೂ ಆಗಿಲ್ಲ ಮೇಡಮ್. ನಾನು ಮುಂಚೆಯಿಂದ ಒಂಚೂರು ಸ್ವಲ್ಪ ಇದಾಗೇ ಇದ್ದೀನಿ. ಸೊ ಆ ರೀತಿ ಟೀಕೆಗಳೇನು ಬಂದಿಲ್ಲ. ಬಂದ್ರೂ ಏನು ತೊಂದರೆ ಇಲ್ಲ ಮೇಡಮ್, ಯಾಕಂದರೆ ನಾವೇನು ಕೆಟ್ಟ ಕೆಲಸ ಮಾಡಿಲ್ಲ, ಒಳ್ಳೆ ಕೆಲಸ ಮಾಡಿರೋದು. ಸೊ ಇದೊಂದಷ್ಟು ಜನ ಒಳ್ಳೆ ಕೆಲಸ ಮಾಡಿರೋದು ಹೆಸರಾದ್ರೆ ಏನೂ ತೊಂದರೆ ಇಲ್ಲ ಮೇಡಮ್. ಹೆಸರಿಗೋಸ್ಕರ ಅಂದ್ಕೊಂಡ್ರು ಪರವಾಗಿಲ್ಲ, ಒಳ್ಳೆ ತಾನೇ ಮಾಡಿದ್ದೀವಿ. ಫೈನಲಿ ಒಂದು ಒಳ್ಳೇದಾಗಿದೆ ಅಷ್ಟೇ. ಅದೇನು ಅದಕ್ಕೆಲ್ಲ ಇನ್ನು ಯೋಚನೆ ಮಾಡಲ್ಲ ಮೇಡಮ್, ಆಲೋಚನೆ ಮಾಡೋದು ತುಂಬ ಇದೆ. ಮುಂದಿನ ದಿನಗಳಲ್ಲಿ ಇನ್ನೂ ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಪ್ಲಾನ್ ಇದೆ ಮ್ಯಾಮ್ ನಿಮಗೆ? ಇನ್ನೂ ಏನೇನು ಹೈಟೆಕ್ ಮಾಡ್ತೀರಾ ಮೇಡಮ್? ಈಗ ಟೀಚರ್ಸ್ ಎಲ್ಲ ನಮ್ಮ ಕಡೆಯಿಂದ ಒಂದು ಅಪಾಯಿಂಟ್ ಆಗಿದ್ದಾರೆ ಕೆಲವೊಂದೆಲ್ಲ. ಅದೇ ಮಕ್ಕಳಿಗೆ ಈಗ ಮೇಡಮ್ ಭೌತಿಕವಾಗಿ ಆಗಿದೆ ಎಲ್ಲ, ಆಲ್ಮೋಸ್ಟ್ 99% ಆಗಿದೆ. ಈಗ ಮಕ್ಕಳಿಗೆ ಎಜುಕೇಷನ್ ವೈಸಲ್ಲೇ ಅವ್ರ ನಾಲೆಡ್ಜನ್ನ ತುಂಬಬೇಕು, ಅದೇ ನಮಗೆ ಮೇಯ್ನ್ ಇರೋವಂಥದ್ದು. ಇಷ್ಟೆಲ್ಲ ಮಾಡಿ ಮಕ್ಕಳಿಗೆ ನಾಲೆಡ್ಜ್ ಇಲ್ಲ ಅಂತಂದರೆ ಅದು ಯೂಸ್ ಆಗಲ್ಲ. ಸೊ ಈಗ ಮಕ್ಕಳಿಗೆ ನಾಲೆಡ್ಜ್ ತುಂಬುವಂತಹ ಕೆಲಸ ಆಗಬೇಕು. ಎಲ್ಲವನ್ನು ಕೂಡ ಅವರು ಒಂದು ಪ್ರೈವೇಟ್ ಸ್ಕೂಲ್ಗಿಂತ ಯಾವುದೋ ಕಡಿಮೆ ಇಲ್ಲದೆ ಇರೋ ರೀತಿ ಅವರು
ನಾಲೆಡ್ಜಬಲ್ ಪರ್ಸನ್ಗಳಾಗಿರ್ಬೇಕು ಮೇಡಮ್, ಅದನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾರೆ ಮ್ಯಾಮ್, ಈಗ ಗೌರ್ಮೆಂಟ್ ಸ್ಕೂಲಲ್ಲಿ ಏನು 10th ವರೆಗೂ ಒಂದು ಎಜುಕೇಶನ್ ಪಡ್ಕೊಂಡು ಹೋಗ್ತಾರೆ, ಮುಂದೆ ಕಾಲೇಜ್ ಲೆವೆಲ್ಗೆ ಹೋಗ್ತಾರೆ, ಆಮೇಲೆ ಹೈಯರ್ ಎಜುಕೇಶನ್ ಲೆವೆಲ್ಗೆ ಹೋಗ್ತಾರೆ. ಈ ಹೈಯರ್ ಎಜುಕೇಶನ್ ಲೆವೆಲ್ ಅಲ್ಲಿ ತೀರಾ ಎಲ್ಲ ಏನಿರುತ್ತೆ ಫುಲ್ ಕಂಪ್ಲೀಟ್ ಇಂಗ್ಲಿಷ್ ಸಿಸ್ಟಮ್ ಆ ತರ ಇರುತ್ತೆ. ಆಗ ಏನಾಗುತ್ತೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ. ಎಷ್ಟೋ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಹೇಳ್ಕೊಳ್ತಾರೆ ಸೊ ನಮಗೆ ಕಷ್ಟ ಆಗುತ್ತೆ ಅಂತ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಮ್ಮ ಮಕ್ಕಳು ಇಲ್ಲಿಂದ ಓದಿ ಹೋಗಿರೋ ಮಕ್ಕಳಿಗೆ ಮುಂದೆ ಆ ತರ ಪ್ರಾಬ್ಲಮ್ ಏನಾದ್ರು ಆಗುತ್ತಾ, ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನೀವೇನೇನು ಮಾಡ್ತೀರಾ? ನಮ್ಮ ಮಕ್ಕಳಿಗೆ ಏನೋ ತೊಂದರೆ ಆಗಲ್ಲ, ಯಾಕಂದ್ರೆ ನಾವು ಸ್ಪೋಕನ್ ಇಂಗ್ಲಿಷ್ ಟೀಚರ್ ಒಬ್ಬರನ್ನ ಫುಲ್ ಟೈಮ್ ಆಗಿ ಅಪಾಯಿಂಟ್ ಮಾಡ್ತಾ ಇದೀವಿ. ಸೊ ಇಂಗ್ಲಿಷ್ ಅಲ್ಲಿ ಏನು ತೊಂದರೆ ಆಗಲ್ಲ. ಇನ್ನು ನಮ್ಮ ಮಕ್ಕಳು ಬಿಟ್ಟು ಬೇರೆ ಸರ್ಕಾರಿ ಶಾಲೆಗೂ ಗೌರ್ಮೆಂಟ್ ಆಲ್ರೆಡಿ ಬೈ ಲ್ಯಾಂಗ್ವೇಜ್ ಅದು ತಂದಿದೆ ಮೇಡಮ್. ಇಂಗ್ಲಿಷ್ ಮೀಡಿಯಂ ಕೂಡ ಈಗ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಾ ಸ್ಕೂಲಲ್ಲಿ ಇಲ್ಲ ಅಂದ್ರೂ ಸ್ವಲ್ಪ ಸ್ಕೂಲಲ್ಲಿ, ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಆದ್ರೆ ಮೇಡಮ್, ಈಗ ಒಂದು ಮಕ್ಕಳಿದ್ರೆ ವ್ಯವಸ್ಥೆ ಕೊಡಲ್ಲ ಮೇಡಮ್, 4 ಮಕ್ಕಳಿದ್ರೆ ವ್ಯವಸ್ಥೆ ಕೊಡಲ್ಲ. ಅದೇ ಪೇರೆಂಟ್ಸ್ ಸೇರ್ಸೋದಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ವ್ಯವಸ್ಥೆಗಳು ತಾನೇ ಬರುತ್ತೆ. ಸಾಕಷ್ಟು ಶಾಲೆಯಲ್ಲಿ ಇವಾಗ ಇಂಗ್ಲಿಷ್ ಮೀಡಿಯಂ ಕೂಡ ಗೌರ್ಮೆಂಟ್ ಕಡೆಯಿಂದನೇ ಆಗಿದೆ. ಜೊತೆಗೆ ಮೇಡಮ್, ಇಂಗ್ಲಿಷ್ ಅನ್ನೋದು ನಾಲೆಡ್ಜ್ ಅಲ್ಲ, ಅದು ಜಸ್ಟ್ ಒಂದು ಲ್ಯಾಂಗ್ವೇಜ್ ಅಷ್ಟೇ. ಸೊ ಅದನ್ನ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಈ ಲ್ಯಾಂಗ್ವೇಜ್ ಕಲಿಯೋದೇನು ಕಷ್ಟ ಅಲ್ಲ, ನಾವು ಅದನ್ನ ಬೇರೆ ರೀತಿಯ ಒಂದು ಕೋರ್ಸ್ ಮಾಡ್ಕೊಂಡ್ರೆ ಸಾಕು ಮೇಡಮ್, ಮನ್ಸಿರ್ಬೇಕಷ್ಟೇ. ಈಗ 10th ವರೆಗೆ ನಾವು ಕನ್ನಡ ಮೀಡಿಯಮಲ್ಲಿ ಓದಿದ್ರು ಕೂಡ ಈಗ ದೊಡ್ಡ ಪೊಸಿಷನ್ ಇದ್ದಾರೆ ಮೇಡಮ್. ಅವರೆಲ್ಲ ಏನು ಕನ್ನಡ ಮೀಡಿಯಮಲ್ಲಿ ಓದಿ ಬಂದಿರೋಂಥವ್ರೆ, ದೊಡ್ಡ ಸಾಧನೆ ಮಾಡಿರೋರೆಲ್ಲ ಕನ್ನಡ ಮೀಡಿಯಮಲ್ಲಿ ಬಂದಿರೋಂಥವ್ರೆ. ಸೊ ಲ್ಯಾಂಗ್ವೇಜ್ ಕಲಿಯೋದಕ್ಕೆ ಅದೇನು ದೊಡ್ಡ ಮಹಾ ಸಾಧನೆ ಇಲ್ಲ. 1-2 ತಿಂಗಳು ಕೂತ್ಕೊಂಡು ನಾವು ಲ್ಯಾಂಗ್ವೇಜ್ ಕೋರ್ಸಿಗೆ ಸೇರ್ಕೊಳ್ಳೋದು ಮಾಡ್ಬಿಟ್ರೆ ಕಂಪ್ಲೀಟ್ ಆಗಿ ಬಂದ್ಬಿಡುತ್ತೆ. ಈಗ ಪುನೀತ್ ರಾಜ್ಕುಮಾರ್ ಅವರೆಲ್ಲ ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ, ರಾಜ್ಕುಮಾರ್ ಅವ್ರು ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಅವ್ರು ಏನು ಓದಿದ್ರು ಮೇಡಮ್? ಅವ್ರು ಕನ್ನಡ ಮೀಡಿಯಮಲ್ಲಿ ತಾನೇ ಓದಿದ್ರು. ಅದೆಲ್ಲ ಏನೂ ತೊಂದರೆ ಇಲ್ಲ ಮೇಡಮ್, ಕಲಿಯೋ ಮನ್ಸಿರ್ಬೇಕಷ್ಟೇ. ಇದೇ ರೀತಿ ನಿಮ್ ತರ ಮುಂದೆ ಕೆಲಸ ಮಾಡ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿರ್ತಾರೆ, ತುಂಬಾ ಜನಕ್ಕೆ ಕನ್ಸು ಕೂಡ ಇರುತ್ತೆ. ಅಂತವ್ರಿಗೆ ಏನ್ ಸಂದೇಶನ ಕೊಡ್ತೀರಾ ಮ್ಯಾಮ್? ಏನ್ ಅಡ್ವೈಸ್ ಅನ್ನ ಕೊಡ್ತೀರಾ ನಿಮ್ ಕಡೆಯಿಂದ? ಮೇಡಮ್, ಮನ್ಸು ಇದ್ರೆ ಸೇವಾ ಮನೋಭಾವನೆ ಇದ್ರೆ ಖಂಡಿತವಾಗ್ಲೂ ಮಾಡ್ಬೋದು. ಮಾಡಿ. ನಿಮ್ಮ ಸುತ್ತಮುತ್ತ ಶಾಲೆಗಳೇ ಇರುತ್ತೆ, ಶಾಲೆಗಳಿಗೆ ಮಾಡ್ಬೇಕಂತ ಇಲ್ಲ, ಯಾವುದೋ ಒಂದು ಮಕ್ಕಳಿಗೆ ಅವರೊಂದು ಭವಿಷ್ಯ ರೂಪಿಸೋದಕ್ಕೆ ಒಂದು 10% ನಿಮ್ಮ ಕಡೆಯಿಂದ ಸಹಾಯ ಆದ್ರೂ ಕೂಡ ಅವ್ರ ಮುಂದೆ ಒಂದು ಒಳ್ಳೆ ಪೊಸಿಷನ್ಗೆ ಹೋದಾಗ ನಿಮ್ಮನ್ನ ನೆನ್ಸ್ಕೊಂತಾರೆ. ಭಗವಂತ ನಿಮ್ಮನ್ನು ಕಾಪಾಡ್ತಾನೆ ಅಷ್ಟೇ. ಕೊನೆಯದಾಗಿ ಸೊಸೈಟಿಗೆ ಅಥವಾ ಪೇರೆಂಟ್ಸ್ಗಳಿಗೆ ಏನ್ ಹೇಳ್ತೀರಾ ಮ್ಯಾಮ್? ಈ ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಏನ್ ಹೇಳ್ತೀರಾ? ಅವರಲ್ಲಿ ಒಂದು ಕೆಟ್ಟ ಅಭಿಪ್ರಾಯನೇ ಇದೆ, ಗೌರ್ಮೆಂಟ್ ಸ್ಕೂಲ್ ಅಂದ್ರೇನೆ ಬೇರೆ ತರ ಯೋಚನೆ ಮಾಡ್ತಾರೆ. ಸೊ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ಪೇರೆಂಟ್ಸ್ಗಳಿಗೆ, ಸೊಸೈಟಿಗಾಗಿರ್ಬೋದು? ಮುಂಚೆಯಿಂದನೂ ಕೂಡ ಅದೇ ಹೇಳ್ತಾ ಇದ್ದೆ, ದಯವಿಟ್ಟು ಸಾಲ ಮಾಡ್ಕೊಂಡೆಲ್ಲ ನೀವು ಪ್ರೈವೇಟ್ ಶಾಲೆಗೆ ಸೇರ್ಸಕ್ ಹೋಗ್ಬೇಡಿ. ಅದೇ ಅಮೌಂಟನ್ನ ಇಟ್ರೆ, ಈಗ ಪ್ರೈವೇಟ್ ಸ್ಕೂಲಲ್ಲಿ ಓದೋರೆಲ್ಲ ದೊಡ್ಡ ಜಾಬಲ್ಲಂತೂ ಎಲ್ಲರೂ ಹೇಳ್ತಾ ಇದ್ದು, ಎಲ್ಲರೂ ಜಾಬಲ್ಲಿ ಇದ್ದಾರೆ ಅನ್ನೋದೊಂದು ಕನ್ಫರ್ಮೇಷನ್ ಇಲ್ಲ. ಸೊ ಇದೇ ಹಣ ಇಟ್ಟರೆ ಮಕ್ಕಳು ಮುಂದೆ ಫ್ಯೂಚರ್ಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಸೊ ಸಾಲ ಮಾಡಿ ಯಾರು ಪ್ರೈವೇಟ್ ಶಾಲೆಗೆ ಸೇರ್ಸಕ್ಕೆ ಹೋಗ್ಬಿಡಿ, ಉಳ್ಳವರು ಸೇರಿಸ್ಕೊಳ್ಳಿ ಅಷ್ಟೇ. ನಿಮ್ಮ ಹತ್ತಿರದ ಸರ್ಕಾರಿ ಶಾಲೆಗೆ ಸೇರಿಸಿ. ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಖಂಡಿತವಾಗ್ಲೂ ಸರ್ಕಾರದಿಂದ ವ್ಯವಸ್ಥೆಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ವ್ಯವಸ್ಥೆ ಆಲ್ರೆಡಿ ಇದೆ, ನನಗೆ ಹೊಸದು ಎಲ್ಲ ಗೊತ್ತಾಗ್ತಿದೆ. ನಾನು ಬೇಕಾದರೆ ಏನೇನೆಲ್ಲ ವ್ಯವಸ್ಥೆಗಳಿದೆ ಅಂತ ಅಂದ್ಬಿಟ್ಟು ಆಗಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಅಂತ ಕೇಳ್ಕೊತೀನಿ. ಶಾಲೆ ಓಪನ್ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಕೊಡ್ತೀರಾ ಮ್ಯಾಮ್? ಇಲ್ಲ, ಶಾಲೆ ಆಲ್ರೆಡಿ ಓಪನ್ ಆಗಿದೆ ಮೇಡಮ್. ಮಾಮೂಲಿ ಕ್ಲಾಸಸ್ ಎಲ್ಲ ನಡೀತಾ ಇದೆ. ಸ್ಟೇಜು ಲೈಬ್ರರಿ ಎಲ್ಲ ಆಗಿರೋದ್ರಿಂದ ಒಂದು ಇನಾಗ್ರೇಷನ್ ಪ್ರೋಗ್ರಾಮ್ ಫಂಕ್ಷನ್ ತರ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಸದ್ಯದಲ್ಲೇ ನಡೆಯುತ್ತೆ, ಸದ್ಯದಲ್ಲೇ ಡೇಟ್ ಫಿಕ್ಸ್ ಆಗ್ಬೇಕು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಮಿಸ್ ಏನು ಆಟ ಆಡೋಕ್ಕೆ ಮಿಸ್ ಏನೂ ಇರಲಿಲ್ಲ. ಮಿಸ್ ಅವಾಗ ಮಿಸ್ ಬಾಲ್ ಹೊಡೆದಾಗ ಮಿಸ್ ಆಚೆ ಎಲ್ಲ ಹೋಯ್ತಿತ್ತು. ಮಿಸ್ ಅವಾಗ ಮಿಸ್ ಅದನ್ನೆಲ್ಲ ಮಾಡಿಸ್ಕೊಟ್ರು. ಮಿಸ್ ಆಮೇಲೆ ಮಿಸ್ಸು ನಮ್ಗೇನು ಕೊರತೆ ಮಾಡಿಲ್ಲ. ಮಿಸ್ ಎಲ್ಲನೂ ಮಿಸ್ ನಮಗೆ ಮಾಡಿಕೊಡ್ತಾರೆ. ಮಿಸ್ ನಮ್ಗೆ ಇನ್ನೂ ಮಾಡ್ಬೋದು ಅಂತ ಮಿಸ್ ನಾವು ಅಂದ್ಕೊಂಡಿದ್ದೀವಿ. ಮಿಸ್ ಸ್ಟೇಜು ಮಿಸ್ ಗ್ರಂಥಾಲಯ ಮಾಡಿಕೊಟ್ಟಿದ್ದಾರೆ. ನಮಗೆ ಮಿಸ್ ಮೊದಲು ಸ್ಟೇಜು ಮಿಸ್ ಯಾವ ಕಡೆನೂ ಮಿಸ್ ಚೆನ್ನಾಗಿರ್ಲಿಲ್ಲ. ಮಿಸ್ ಈಗ ಮಿಸ್ ಎಲ್ಲ ಕಡೆನೂ ಸಖತ್ತೈತೆ. ಮಿಸ್ ಪೆಂಡಲ್ ಹಾಕಿಸ್ಬಿಟ್ಟು ಮಾಡ್ತಿದ್ರು. ಮಿಸ್ ಈಗ ಮಿಸ್ ಇದೇ ಥರ ಮಿಸ್ ಮಾಡಿಸ್ಕೊಟ್ಟವ್ರೆ. ಮಿಸ್ ಅದಕ್ಕೆ ನಮಗೆ ಮಿಸ್ ಜಾಸ್ತಿ ತುಂಬ ಖುಷಿ ಆಗುತ್ತೆ. ಮಿಸ್ ಅದೆಲ್ಲ ಚೆನ್ನಾಗಿದೆ. ಮಿಸ್ ಯೂನಿಫಾರ್ಮು, ಮಿಸ್ ಆಮೇಲೆ ಅದಕ್ಕೆ ಹಾಕೊಳ್ಳೋಕ್ಕೆ ಕೋಟು, ಮಿಸ್ ಆಮೇಲೆ ಮಿಸ್ ಟೈ ಬೆಲ್ಟು ಮಿಸ್ ಎಲ್ಲನೂ ಮಾಡಿಸ್ಕೊಟ್ಟಿದ್ದಾರೆ. ಮಿಸ್ ಕಂಪ್ಯೂಟ್ರು, ಮಿಸ್ ಕರಾಟೆ, ಮಿಸ್ ಆಮೇಲೆ ಡ್ಯಾನ್ಸು, ಮಿಸ್ ಸಂಗೀತ, ಮಿಸ್ ಆಮೇಲೆ ಬೇರೆ ಭಾಷೆಯಲ್ಲೆಲ್ಲ ಮಾತಾಡೋದು, ಮಿಸ್ ಅದೆಲ್ಲ ಕಲಿಸ್ಕೊಟ್ಟು ಮಿಸ್ ಥ್ಯಾಂಕ್ಸ್ ಹೇಳ್ತೀವಿ. ವಸತಿ ತೋಟ ಮಾಡಿಕೊಟ್ಟವ್ರೆ, ಮತ್ತು ಗ್ರಂಥಾಲಯ ಮಾಡಿಕೊಟ್ಟವ್ರೆ, ಸ್ಟೇಜ್ ಮಾಡಿಕೊಟ್ಟವ್ರೆ, ಬಟ್ಟೆ ಕೊಡ್ತವ್ರೆ, ಬ್ಯಾಗು, ಶೂ, ಬೆಲ್ಟು, ಟೈ, ಬಾಟ್ಲು ಎಲ್ಲ ಕೊಡ್ತವ್ರೆ. ಮಿಸ್ ಹೋದ್ಸಲಿ ಮಿಸ್ ಹಂಗಂಗೆ ಮಂತ್ರಿ ಮಾಡಿದ್ರು. ಮಿಸ್ ಈಗ ಮಿಸ್ ನಿಜವಾದ ಮಂತ್ರಿ, ಮಿಸ್ ನಿಜವಾದ ಮಿಸ್ ಓಟ್ ಹಾಕ್ತಾರಲ್ಲ ಮಿಸ್ ಆ ಥರ ಮಾಡಿಸ್ಕೊಟ್ಟವ್ರೆ ನಮಗೆ. ಮಿಸ್ ಗೆಲ್ಲಿಸಿ ಮಿಸ್ ಯಾವ ಮಂತ್ರಿ ಬೇಕು ಮಿಸ್ ಅದನ್ನೆಲ್ಲ ಮಾಡಿಕೊಟ್ಟವ್ರೆ. ಸ್ಕೂಲ್ ಬ್ಯಾಗು ಮತ್ತು ಟೈ ಬೆಲ್ಟು ಮತ್ತು ಬಟ್ಟೆ ಕೊಟ್ಟವ್ರೆ. ನಾವು ಹೊಲಿಸ್ಕೊಂಡಿದ್ದೀವಿ ಮತ್ತು ಎಲ್ಲ ಅನುಕೂಲ ಎಲ್ಲ ಮಾಡ್ಕೊಂಡು. ಚಿಕ್ಕದಾಗಿತ್ತು, ಇವಾಗ ದೊಡ್ಡದಾಗಿತ್ತು. ಸೀಟೆಲ್ಲ ಹಾಕ್ಕೊಟ್ಟಿದ್ದಾರೆ. ಕಂಪ್ಯೂಟರು ಮಾಡಿಸ್ಕೊಟ್ಟಿದ್ದಾರೆ. ಸರಸ್ವತಿ ವಿಗ್ರಹನು ಇವಾಗ
ಒಂದೆರಡು ದಿನ ಈಗ ತಂದ್ಕೊಟ್ಟಿದ್ದಾರೆ. ಬ್ಯಾಗು ಎಲ್ಲ ಟೈ ಎಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರಿ ಶಾಲೆಯನ್ನ ದತ್ತುವಾಗಿ ಪಡ್ಕೊಂಡು ಅದನ್ನ ಎಲ್ಲಾ ಪ್ರೈವೇಟ್ ಶಾಲೆಗಳ ರೀತಿಯೇ ಹೈಟೆಕ್ ಆಗಿ ಅಭಿವೃದ್ಧಿ ಮಾಡಿ ಅದರಲ್ಲಿ ಆ ಮಕ್ಕಳಿಗೆ, ಎಷ್ಟೋ ಜನ ಮಕ್ಕಳಿಗೆ ಬೆಳಕಾಗಿ ನಿಂತಿರುವಂತಹ ರಮ್ಯಾ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ ಸಿಂಚನಾ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.